स्वयं रूपः कदा ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। ಸ್ವಾಗತ ಎಲ್ಲರಿಗೆ. ಬಹಳಷ್ಟು ದಿವಸಗಳ ನಂತರ ನಾವು ಮತ್ತೆ ಭೇಟಿಯಾಗ್ತಾ ಇದ್ದೇವೆ ರಾಮಾಯಣದ ಚರ್ಚೆಗೆ, ಸಂಕ್ಷೇಪ ರಾಮಾಯಣದ ಚರ್ಚೆಗೆ. ಸುಂದರ ಕಾಂಡದ ಚರ್ಚೆಯವರೆಗೂ ನಾವು ಮಾಡಿದ್ದೇವೆ. ಕಳೆದ ಬಾರಿ ನಾವು ಸುಮಾರು 10 ದಿವಸಗಳ ಹಿಂದೆ ನಾವು ಭೇಟಿಯಾದಾಗ ಸುಂದರ ಕಾಂಡದ ಚರ್ಚೆಯನ್ನ ನಾವು ಮಾಡಿದ್ವಿ. ಸುಂದರ ಕಾಂಡದಲ್ಲಿ ಮುಖ್ಯವಾದ ನಾಯಕ ಯಾರು ಅಂದ್ರೆ ಹನುಮಂತ. ಎಲ್ಲದಕ್ಕಿಂತ ಚಿಕ್ಕ ಲಘುಕಾಂಡ ಅಂತ ಹೇಳ್ಬೋದು ಒಂದು ದೃಷ್ಟಿಯಿಂದ ನೋಡಿದ್ರೆ, ಆದರೂ ಬಹಳ ಸುಂದರವಾದಂತಹ ಮತ್ತೆ ಅಮೋಘವಾದಂತಹ ಕಾಂಡ, ಅಮೋಘವಾದಂತಹ ಲೀಲೆಗಳು ಈ ಕಾಂಡದಲ್ಲಿ ಚರ್ಚಿತವಾಗಿವೆ. ಅದನ್ನ ಎಷ್ಟಾಗುತ್ತೋ ಅಷ್ಟು ನಾವು ಚರ್ಚೆ ಮಾಡಿದ್ವಿ. ಇವತ್ತು ನಾವು ಯುದ್ಧ ಕಾಂಡವನ್ನ ಪ್ರವೇಶ ಮಾಡ್ತಾ ಇದ್ದೇವೆ. ಯುದ್ಧ ಕಾಂಡದಲ್ಲಿ ಬರುವಂತಹ 2 ಬಹಳ ಮುಖ್ಯವಾದಂತಹ ಘಟನೆಗಳು ಯಾವುದು ಅಂದ್ರೆ, ಮೊದಲನೇದು ವಿಭೀಷಣ ಶರಣಾಗತಿ, ಮತ್ತೆ ಎರಡನೇದು ಸೇತುಬಂಧನ. ಸೇತುಬಂಧನ ಅಂದ್ರೆ ಸೇತುವನ್ನ, ಬ್ರಿಡ್ಜ್ ಏನಿದೆ ಆ ಶ್ರೀರಾಮಚಂದ್ರನ ನೇತೃತ್ವದಲ್ಲಿ ಎಲ್ಲ ವಾನರರು ಕೂಡ ಯಾವ ಸೇತುವನ್ನ ಕಟ್ತಾರೆ ಅದು. ಇವೆರಡೂ ಕೂಡ ಬಹಳ ಮುಖ್ಯವಾದಂತಹ ಘಟನೆಗಳು. ಇದಲ್ಲದೆ ಮೂರನೇದು ಇನ್ನೊಂದು ಮುಖ್ಯವಾದಂತಹ ಘಟನೆ ಈ ಕಾಂಡದಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಸೀತೆಯ ಅಗ್ನಿ ಪರೀಕ್ಷೆ. ಸೊ ಈ 3 ಯಾವ ಘಟನೆಗಳಿದೆ ಅದರಲ್ಲಿ ಮೊದಲನೆಯದನ್ನ ಈ ಸಂಕ್ಷೇಪ ರಾಮಾಯಣದಲ್ಲಿ ನಾರದ ಮುನಿಗಳು ಚರ್ಚೆ ಮಾಡೋದಿಲ್ಲ. ಮೊದಲನೇದಂದ್ರೆ ಯಾವುದು? ವಿಭೀಷಣ ಶರಣಾಗತಿ. ಯದ್ಯಪಿ ಇದು ಬಹಳ ಮುಖ್ಯವಾದಂತಹ ಘಟ್ಟ, ರಾಮಾಯಣಕ್ಕೆ ಅರ್ಥವನ್ನ ಕೊಡುವಂತಹ ಘಟ್ಟ, ಆದರೆ ಇಲ್ಲಿ ಸಂಕ್ಷೇಪ ರಾಮಾಯಣದಲ್ಲಿ ನಾರದರು ಇದನ್ನ ಚರ್ಚೆ ಮಾಡೋದಿಲ್ಲ. ಆದರೆ ನಾವು ಯುದ್ಧಕಾಂಡವನ್ನ ವಿಸ್ತಾರವಾಗಿ ಓದಬೇಕಾದ್ರೆ ಅಲ್ಲಿ ಬರುವಂತಹ ಬಹಳ ಮುಖ್ಯವಾದಂತಹ ಘಟನೆ ವಿಭೀಷಣ ಶರಣಾಗತಿ. ಆದರೆ 2 ಮತ್ತೆ 3 ಅಂದ್ರೆ ಆ ಸೇತು ಬಂಧನ ಮತ್ತೆ ಮೂರನೇದು ಸೀತೆಯ ಅಗ್ನಿ ಪರೀಕ್ಷೆ, ಇದೆರಡನ್ನ ಬಹಳ ಚೆನ್ನಾಗಿ ಚರ್ಚೆ ಮಾಡ್ತಾರೆ. 2 ಅಥವಾ ಸುಮಾರು 4 ಶ್ಲೋಕಗಳಲ್ಲಿ ಇವೆರಡೂ ಘಟನೆಗಳನ್ನ ಚರ್ಚೆ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇನೆ. ಮಿಕ್ಕಿದ್ದು ಯಾವ ಯುದ್ಧ ಆಗಿದೆ, ಯುದ್ಧ ಆಗತ್ತೆ ಯುದ್ಧಕಾಂಡದಲ್ಲಿ ಬಹಳ ಘೋರವಾದಂತಹ ತೀವ್ರವಾದಂತಹ ಯುದ್ಧ ಏನಾಗುತ್ತೆ ಅದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನ ನಮ್ಗೆ ಕೊಡೋದಿಲ್ಲ ನಾರದರು ಇಲ್ಲಿ. ಯಾಕೆಂದ್ರೆ ಇದು ಸಂಕ್ಷೇಪ ರಾಮಾಯಣ, ಯುದ್ಧದ ವಿವರವನ್ನ ನಾವು ಯುದ್ಧಕಾಂಡದಲ್ಲಿ ನಾವು ಪಡೆದುಕೊಳ್ಳಬಹುದು. ಅದರಿಂದ ಇವತ್ತು ನಾವು ಆ 2 ಘಟನೆಗಳು ಯಾವುದು ಅಂತ ಹೇಳಿದ್ರೆ ಸೇತು ಬಂಧನ ಮತ್ತೆ ಮೂರನೇದು ಅಥವಾ ಎರಡನೇದು ಅಂತ ಹೇಳ್ಬೋದು ಸೀತೆಯ ಅಗ್ನಿ ಪರೀಕ್ಷೆ, ಇವೆರಡನ್ನ ಇವತ್ತು ನಾವು ಚರ್ಚೆ ಮಾಡ್ತೇವೆ. 2 ಮುಖ್ಯವಾಗಿರೋದ್ರಿಂದ ಇವತ್ತು ನಾವು ಸ್ವಲ್ಪ ಆಳವಾಗಿ ಆದಷ್ಟು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ವಾಲ್ಮೀಕಿ ಪ್ರಣಾಮ ಆರಂಭದಲ್ಲಿ ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನಯಾತಿ ಪರಾಂ ಗತಿಂ ಯಪ್ಪಿಬನ್ ಸತತಂ ರಾಮಚರಿತಾಮೃತಸಾಗರಂ
ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ಇವತ್ತು 73ನೇ ಶ್ಲೋಕದಿಂದ ಮುಂದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಸೊ ಕಳೆದ ಬಾರಿ 72ನೇ ಶ್ಲೋಕದ ತನಕ ಸುಂದರಕಾಂಡ ಮುಕ್ತಾಯಗೊಂಡಿತು. ಸುಂದರಕಾಂಡ ಎಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳಿದ್ರೆ, ಹನುಮಂತ ಸೀತೆಯ ಸುದ್ದಿಯನ್ನ ತಂದು ವಾಪಸ್ಸು ರಾಮಚಂದ್ರನಿಗೆ ಒಪ್ಪಿಸುತ್ತಾನೆ. ಅದನ್ನ ಕೇಳಿ ರಾಮಚಂದ್ರನಿಗೆ ಬಹಳ ಸಂತೋಷವಾಗಿ ಹನುಮಂತನನ್ನ ಆಲಿಂಗನ ಮಾಡ್ಕೋತಾನೆ. ಅಪಾರ ಪಾರಾವಾರ ಪರಿಖಾ ಪರಿವೃತ ಪರಪುರ ಪರಸೃತ ದವದಹನ ಜವನ ಪವನ ಭವ ಕಪಿವರ ಪರಿಶ್ವಂಗ ಭಾವಿತ ಸರ್ವಸ್ವದಾನ. ವೇದಾಂತ ದೇಶಿಕರಂತ ಒಬ್ಬ ಆಚಾರ್ಯರು ಈ ರೀತಿ, ಇದಕ್ಕೆ ಗದ್ಯ ಅಂತ ಹೆಸರು, ಈ ರೀತಿ ಹೇಗೆ ರಾಮಚಂದ್ರನಿಗೆ ಅಷ್ಟು ಸಂತೋಷವಾಯಿತು ಹನುಮಂತನನ್ನ ನೋಡಿ, ವಿಶೇಷವಾಗಿ ಹನುಮಂತ ಒಂದು ದೃಷ್ಟಾ ಸೀತಾ, ಕಂಡೇನ್ ಸೀತೆಯೈ ಅಲ್ಲ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಂಡೆನು ಸೀತೆಯನು. ಮೊದಲು ಸೀತೆಯನ್ನು ಕಂಡೆನು ಅಂತ ಹೇಳೋದಿಲ್ಲ, ಅವನು ಸೀತೆಯನ್ನು ಕಂಡೆನು ಅಂತ ಹೇಳೋದಿಲ್ಲ, ಆದ್ರೆ ಕಂಡೆನು ಸೀತೆಯನು. ಏನಕ್ಕೆ ಅಂತ ಹೇಳಿದ್ರೆ, ರಾಮಚಂದ್ರ ಬಹಳ ಆತುರದಿಂದ ಕಾಯ್ತಾ ಇದ್ದಿದ್ದು ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ, ಹನುಮಂತ ಸೀತೆಯನ್ನ ಹುಡುಕಿ ಕಂಡನ ಅಥವಾ ಇಲ್ವಾ ಅನ್ನೋದಕ್ಕೆ. ಅದರಿಂದ ಕಂಡೆ ಅನ್ನೋದು ಮೊದಲು ಬರಬೇಕು ಅಂತ ಹನುಮಂತ ದೃಷ್ಟ ಅಂತ ಹೇಳ್ತಾನೆ. ಅದಾದ್ಮೇಲೆ ಸೀತಾ. ದೃಷ್ಟ ಅಂದ್ರೆ ಬೇರೆ ಯಾರನ್ನು ನೋಡೋದಕ್ಕೆ, ಬೇರೆ ಯಾರನ್ನು ನೋಡಿ ಅಲ್ಲಿ ಹೇಳುವಂತಹ ಪ್ರಸಂಗ ಇಲ್ಲ, ಸೀತೆಯನ್ನು ನೋಡಿದ್ರೇನೆ ಅಲ್ಲಿ ಹೇಳುವಂತಹ ಪ್ರಸಂಗ. ಆದ್ರಿಂದ ಮೊದಲು ನೋಡಿದೆ, ಅದಾದ್ಮೇಲೆ ಸೀತೆಯನ್ನು. ಅದನ್ನ ಕೇಳಿದ ಕೂಡಲೇ ರಾಮಚಂದ್ರ, ಎಷ್ಟು ಸಂತೋಷವಾಗುತ್ತೆ ರಾಮಚಂದ್ರನಿಗೆ ಅಂತ ಹೇಳಿದ್ರೆ, ನಾನು ಏನು ಕೊಟ್ರು ಅದಕ್ಕೆ, ರಾಮಚಂದ್ರ 3 ಲೋಕಗಳನ್ನೇ ಕೊಡ್ಬೋದಾಗಿತ್ತು ಹನುಮಂತನಿಗೆ, ಆದ್ರೆ ಅದನ್ನ ಕೊಟ್ರು ಕೂಡ ಅದು ಸರಿಯಾದಂತಹ ಉಡುಗೊರೆ ಹನುಮಂತನಿಗೆ ಆಗೋದಿಲ್ಲ ಅಂತ ಹೇಳಿ, ಎಲ್ಲದಕ್ಕಿಂತ ಬೆಲೆ ಬಾಳುವಂತಹದ್ದು ರಾಮಚಂದ್ರ ಹನುಮಂತನಿಗೆ ಏನ್ ಕೊಡ್ತಾನೆ ಅಂತ ಹೇಳಿದ್ರೆ, ತನ್ನ ಆಲಿಂಗನವನ್ನ ಕೊಡ್ತಾನೆ ಅಲ್ಲ. ಸೊ ಪ್ರಭುಪಾದರು ಕೂಡ ಅವರ ಸಮಯದಲ್ಲಿ, ನಾವು ಪ್ರಭುಪಾದರ ಲೀಲಾಮೃತದಲ್ಲಿ ಅವರ ಲೀಲೆಗಳನ್ನ ಓದಬೇಕಾದ್ರೆ ನಮ್ಗೆ ಗೊತ್ತಾಗತ್ತೆ, ಪ್ರಭುಪಾದರು ಬಹಳ ಕಡಿಮೆ ಬಾರಿ ಅವರ ಶಿಷ್ಯರಿಗೆ ತಮ್ಮ ಆಲಿಂಗನವನ್ನ ಕೊಡ್ತಾ ಇದ್ರು. ಯಾವಾಗ ಬಹಳ ಸಂತೋಷವಾಗ್ತಾ ಇತ್ತು, ಅವರ ಶಿಷ್ಯಂದ್ರು ಬಹಳ ಅತ್ಯದ್ಭುತವಾದಂತಹ ಸಾಹಸವನ್ನ ಅಥವಾ ಸೇವೆಯನ್ನ ಮಾಡಿ ತೋರಿಸಿದ್ರೆ ಆವಾಗ ಮಾತ್ರ ಆ ರೀತಿಯಾಗಿ ಅವರನ್ನ ತಪ್ಪಿಕೊಳ್ತಾ ಇದ್ರು. ಯಾವಾಗ ಕಮಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರು ಆ ಮಾಯಾಪುರದ ಭೂಮಿಯನ್ನ ತಂದು ಕೊಡ್ತಾರೆ ಪ್ರಭುಪಾದರಿಗೆ ರಾತ್ರಿಯ ಸಮಯದಲ್ಲಿ. ಯಾಕೆಂದ್ರೆ ಬಹಳ ಕಷ್ಟ ಇತ್ತು. ಮಾಯಾಪುರ, ಇವತ್ತಿನ ನಮ್ಮ ದೇವಸ್ಥಾನ ಏನಿದೆ ಮಾಯಾಪುರದಲ್ಲಿ ಎಲ್ಲಿದೆ, ಆ ಸಂಪೂರ್ಣವಾದಂತಹ ಜಮೀನು ಎಲ್ಲ ಮುಸಲ್ಮಾನರ ಆಗಿತ್ತು. ಆದ್ರೆ ಅದೆಲ್ಲವನ್ನ ಹೇಗೋ ಮಾಡಿ ಅವರಿಂದ ಅವರಿಗೆ ಒಪ್ಪಿಸಿ ಅವರಿಂದ ಅದನ್ನ ಪಡೆದುಕೊಂಡು ಬಂದು ರಾತ್ರಿಯ ಸಮಯದಲ್ಲಿ 1 ಗಂಟೆ 2 ಗಂಟೆಗೆ ಕಲ್ಕತ್ತಾದಲ್ಲಿ ಪ್ರಭುಪಾದರು ಇರ್ಬೇಕಾದ್ರೆ ಆ ಜಮೀನಿನ ಪೇಪರ್ಸ್ ಏನೇನಿತ್ತು ಅದನ್ನ ಕೊಡ್ಬೇಕಾದ್ರೆ ಪ್ರಭುಪಾದರಿಗೆ ಎಷ್ಟು ಸಂತೋಷವಾಗತ್ತೆ ಅಂದ್ರೆ, ಅವ್ರನ್ನ ತಪ್ಕೊಂಡು ಅವ್ರನ್ನ ಎತ್ಕೋತಾರೆ ಅಂತ ಹೇಳ್ತಾರೆ. ಸೊ ಇದೇ ರೀತಿಯಲ್ಲಿ ರಾಮಚಂದ್ರನಿಗೆ ಬಹಳ ಸಂತೋಷವಾಗಿದ್ರಿಂದ ಹನುಮಂತನಿಗೆ ಆಲಿಂಗನ, ಅದರೊಂದಿಗೆ ಸುಂದರಕಾಂಡ ಮುಕ್ತಾಯ. ಇದಿನ್ನು ಯುದ್ಧಕಾಂಡ. ಓಕೆ, ಸೊ ಇದು 73 ಮತ್ತೆ 74ನೇ ಶ್ಲೋಕಗಳಿಂದ ಆರಂಭವಾಗುತ್ತೆ. ಸೊ ಯಾರಾದರೂ ನನ್ನ ಹಿಂದೆ ಹೇಳ್ಬೋದು. ಆಗ್ಲೇ ಜಯಮೂರ್ತಿ ರಾಧಾ ಮಾತಾಜಿ ಅವರು ಕೈ ಎತ್ತಿದ್ದಾರೆ, ದಯವಿಟ್ಟು ನನ್ನ ಹಿಂದೆ ಹೇಳಿ. ತತಃ ಸುಗ್ರೀವ ಸಹಿತಃ ಗತ್ವಾ ತೀರಂ ಮಹೋದಧೇಃ ಸಮುದ್ರಂ ಶೋಭಯಾಮಾಸ ಚರೈಃ ಆದಿತ್ಯಸನ್ನಿಭೈಃ ದರ್ಶಯಾಮಾಸ ಚ ಆತ್ಮಾನಂ ಸಮುದ್ರಃ ಸರಿತಾಂ ಪತಿಃ ಸಮುದ್ರವಚನಾತ್ ಚ ಏವ ನಲಂ ಸೇತುಂ ಕಾರಯತ್ ತತಃ ಸುಗ್ರೀವ ಸಹಿತೋ ಗತ್ವಾ ತೀರಂ ಮಹೋದಧೇಃ ಸಮುದ್ರಂ ಕ್ಷೋಭಯಾಮಾಸ
समुद्रं शोभयामास शरैरादित्यसन्निभैः शरैरादित्यसन्निभैः दर्शयामास चात्मानम् दर्शयामास चात्मानं समुद्रः सरितां पतिः समुद्रसरितां पतिः समुद्रवचनाच्चैव समुद्रवचनाच्चैव नलं सेतुमकारयत् नलं सेतुमकारयत् ततः सुग्रीवसहितो ततः सुग्रीवसहितो गत्वा तीरं महोदधेः गत्वा तीरं महोदधे समुद्रं क्षोभयामास समुद्रं शोभयामास शरैरादित्यसन्निभैः शरैरादित्यसन्निभैः दर्शयामास चात्मानम् दर्शयामास चात्मानं समुद्रः सरितां पतिः समुद्रसरितां पतिः समुद्रवचनाच्चैव समुद्रवचनाच्चैव नलं सेतुमकारयत् नलं सेतुमकारयत् ಧನ್ಯವಾದಗಳು हरे ಮಾತಾಜಿ. कृष्ण प्रभु धन्यवाद. ಇನ್ನು ಇಬ್ರು ಯಾರಾದ್ರೂ ಉಚ್ಚಾರಣೆ ಮಾಡಕ್ಕೆ ಪ್ರಯತ್ನ ಪಡ್ತೀರಾ? ಯಾರು ಮಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾಡಬಹುದು. 2 ಶ್ಲೋಕಗಳನ್ನ ಯಾರು ಮಾಡ್ತೀರಾ? हरे कृष्ण प्रभुजी. तथा सुग्रीव सहितो गत्वा तीरं महोदधे समुद्रं शोभायमासा करैरादित्य सन्निभैः दर्शयामास चात्मानं समुद्रं सरितां पतिः समुद्रवचनाश्चैव नलं सेतुम अकारयत्. हरे कृष्ण प्रभुजी. ಹಾ, ಧನ್ಯವಾದಗಳು. ಇನ್ನೊಬ್ರು ರೇಖಾ ಮಾತಾಜಿ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಪ್ರಭುಜಿ, ನಾನು ಹಂಗೆ ರೀಡ್ ಮಾಡೋ ತರ ಮಾಡ್ಬೋದಾ? ನಂಗೆ ಅಷ್ಟೊಂದು ರಾಗವಾಗಿ ಆಡಕ್ ಬರಲ್ಲ. ಇಲ್ಲ ಇಲ್ಲ, ಹೇಗ್ ಬೇಕಾದ್ರೂ ಮಾಡಿ. ಓದ್ಬೋದಾ ಪ್ರಭುಜಿ? ಓದಿ ಓದಿ. ತತಃ ಸುಗ್ರೀವ ಸಹಿತೋ ಗತ್ವಾ ತೀರಂ ಮಹೋದಧೇಃ ಸಮುದ್ರಂ ಕ್ಷೋಭಯಾಮಾಸ ಶರೈರಾದಿತ್ಯ ಸನ್ನಿಭೈ ದರ್ಶಯಾಮಾಸ ಚಾತ್ಮಾನಂ ಸಮುದ್ರಃ ಸರಿತಾಂ ಪತಿಃ ಸಮುದ್ರವಚನಾಚ್ಚೈವ ನಲಂ ಸೇತುಮಕಾರಯತ್. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಇದರಲ್ಲಿ ಅದಾದ್ಮೇಲೆ ಏನಾಯ್ತು? ತತಃ ಅಂದ್ರೆ ಅದಾದ ಮೇಲೆ, ಆಮೇಲೆ ಅಂದ್ರೆ ರಾಮಚಂದ್ರ ಹನುಮಂತನಿಗೆ ಆಲಿಂಗನವನ್ನ ಕೊಟ್ಟಿಯಾದ ನಂತರ ಇವಾಗ ಯುದ್ಧಕಾಂಡ ಆರಂಭವಾಗ್ತಾ ಇದೆ. ತತಃ ಸುಗ್ರೀವ ಸಹಿತ, ಸುಗ್ರೀವನೊಡನೆ ಅಂತ ಹೇಳಿದ್ರೇನು? ಸುಗ್ರೀವನ ಜೊತೆಗೆ, ಸುಗ್ರೀವನ ಯಾವ ಯಾವ ವಾನರರಿದ್ದರು ಎಲ್ಲರ ಜೊತೆಗೆ ಅಂತ ಅರ್ಥ. ಕೇವಲ ಸುಗ್ರೀವ ಮತ್ತೆ ರಾಮಚಂದ್ರ ಹೋಗ್ಲಿಲ್ಲ ಆ ಸಮುದ್ರದ ತೀರಕ್ಕೆ, ಆದರೆ ಸುಗ್ರೀವನೊಟ್ಟಿಗೆ ಸಮಸ್ತ ವಾನರ ಸೈನ್ಯ ಏನಿತ್ತು ಅವರೆಲ್ಲರೂ ಬಂದರು. ಇದನ್ನ ಉದಾಹರಣೆ ಕೊಡ್ಬೇಕಾದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದ ಕಿಂಗ್ ವೆಂಟ್ ಟು ದ ಓಷನ್ ಅಂತ ಹೇಳಿದ್ರೆ, ಯಾವತ್ತೂ ರಾಜ ಒಬ್ಬನೇ ಹೋಗೋದಿಲ್ಲ. ರಾಜ ಯಾವಾಗ್ಲೂ ಅವನ ಸೈನಿಕರೊಡನೆ ಹೋಗ್ತಾನೆ ಅಲ್ಲ. ಅದೇ ರೀತಿಯಲ್ಲಿ ಸುಗ್ರೀವನ ಜೊತೆಗೆ ಹೋದ ಅಂತ ಹೇಳಿದ್ರೆ ರಾಮಚಂದ್ರ ಸುಗ್ರೀವ ಮತ್ತೆ ತನ್ನ ಸೈನ್ಯ, ಸುಗ್ರೀವನ ಸೈನ್ಯ ಏನಿತ್ತು ಅದರೊಟ್ಟಿಗೆ ಸಮುದ್ರದ ತೀರಕ್ಕೆ ಹೋಗ್ತಾನೆ. ಗತ್ವಾ ಮಹೋದಧೇಃ ತೀರಂ, ಉದಧಿ ಅಂತ ಹೇಳಿದ್ರೆ ಸಮುದ್ರ, ಉದಧಿ ಅಂದ್ರೆ ನೀರಿನ ಅಂಶ ಅಂತ ನಿಜವಾಗ್ಲೂ ಅರ್ಥ. ಮಹಾ ಉದಧಿ ಅಂತ ಹೇಳಿದ್ರೆ ಸಮುದ್ರ. ಸೊ ಆ ಸಮುದ್ರದ ತೀರಕ್ಕೆ ಸುಗ್ರೀವನೊಟ್ಟಿಗೆ, ಸುಗ್ರೀವನ ಸೈನ್ಯದೊಟ್ಟಿಗೆ ರಾಮಚಂದ್ರ ಹೋಗಿ ಸಮುದ್ರಂ ಕ್ಷೋಭಯಾಮಾಸ ಶರೈರ್ ಆದಿತ್ಯ ಸನ್ನಿಭೈಹಿ. ಸೊ ಅಲ್ಲಿ ನಮ್ಗೆ ಗೊತ್ತು ಆ ಒಂದು ಕಥೆ, ಹೇಗೆ ಅಲ್ಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ರಾಮಚಂದ್ರ ಅವಾಗ ಎಲ್ಲರೊಟ್ಟಿಗೆ ಅವನು ಚರ್ಚೆ ಮಾಡ್ತಾ ಇರ್ತಾನೆ, ಇವಾಗ ಏನ್ ಮಾಡ್ಬೇಕು ಅಂತ. ಆವಾಗಲೇ ಅಲ್ಲಿ ವಿಭೀಷಣ ತನ್ನ 4 ಸಹಚರರೊಂದಿಗೆ ರಾವಣನಿಂದ ನಿಷ್ಕಾಸಿಸಲ್ಪಟ್ಟವನಾಗಿ ಅಲ್ಲಿಗೆ ಬರ್ತಾನೆ. ಅವಾಗ ಅಲ್ಲಿ ಒಂದು ದೊಡ್ಡ ಚರ್ಚೆ ಆಗತ್ತೆ. ಇವನನ್ನ ನಾವು ನಮ್ಮ ಕಡೆಯಲ್ಲಿ ಸ್ವೀಕರಿಸಬೇಕೋ ಸ್ವೀಕರಿಸಬಾರದು ಅಂತ. ಸುಗ್ರೀವನ ನೇತೃತ್ವದಲ್ಲಿ ಎಲ್ಲರೂ ಪ್ರಾಯಶಃ 99% ಎಲ್ಲರೂ ಕೂಡ ಇವನನ್ನ ಸ್ವೀಕರಿಸಬಾರದು ಅಂತ ಹೇಳ್ತಾರೆ. ಅದಾದ ಮೇಲೆ ಹನುಮಂತ ಮಾತ್ರ, ಪ್ರಾಯ ವಾನರ ಸೈನ್ಯದಲ್ಲಿ ಹನುಮಂತ ಮಾತ್ರ, ಯಾಕೆಂದ್ರೆ ಹನುಮಂತ ಕಣ್ಣಾರೆಯಾಗಿ
ಪ್ರತ್ಯಕ್ಷವಾಗಿ ಅವನು ನೋಡಿದ್ದ. ಹೇಗೆ ರಾವಣ ಮತ್ತೆ ಇತರರು ಹನುಮಂತನನ್ನ ಕೊಂದು ಹಾಕಬೇಕು ಅಂತ ಅವರು ನಿರ್ಣಯ ಮಾಡಿದ್ದಾಗ ರಾಮದೂತನಾಗಿ ಹೋಗಿರಬೇಕಾದ್ರೆ ಹನುಮಂತ, ಅವಾಗ ವಿಭೀಷಣ ಮಾತ್ರ ಒಬ್ಬ ದೂತನನ್ನ ಯಾವತ್ತೂ ನಾವು ಕೊಲ್ಲೋದಕ್ಕಾಗೋದಿಲ್ಲ, ಅವನಿಗೆ ಅವಮಾನ ಮಾಡಬಹುದೇ ಹೊರತು ಅವನನ್ನ ಕೊಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನ ಪ್ರಾಣವನ್ನ ಉಳಿಸಿದ್ದಾನೆ. ಅದರಿಂದ ವಿಭೀಷಣನ ಬಗ್ಗೆ ಬಹಳ ದೊಡ್ಡ ಅಭಿಪ್ರಾಯವಿತ್ತು. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಕೂಡ ಯಾವಾಗ ರಾವಣನ ಅರಮನೆಯಲ್ಲಿ ಹನುಮಂತ ಸೀತೆಯನ್ನು ಹುಡುಕ್ತಾ ಇದ್ದ, ಇದಾಗೋದಕ್ಕಿಂತ ಮುಂಚೆ ಮೊದಲನೇ ಬಾರಿ ಲಂಕೆಗೆ ಹೋದಾಗ ರಾವಣನ ಆ ಲಂಕೆಯಲ್ಲಿ ಮತ್ತೆ ರಾವಣನ ವಿಶೇಷವಾಗಿ ಅರಮನೆಯಲ್ಲಿ ಸೀತೆಯನ್ನು ಹುಡುಕ್ತಾ ಇದ್ದ ಹನುಮಂತ. ಅವಾಗ ಒಂದು ಕಡೆಯಲ್ಲಿ ವೈದಿಕ ಉಚ್ಚಾರಣೆ ಅವನಿಗೆ ಕೇಳಿಸುತ್ತಂತೆ. ಅವಾಗ ಅವನಿಗೆ ಆಶ್ಚರ್ಯವಾಗತ್ತೆ, ಅದು ಹೇಗೆ ಲಂಕೆಯಲ್ಲಿ ವೈದಿಕ ಉಚ್ಚಾರಣೆ, ಅದು ಸ್ವಲ್ಪ ಹತ್ರ ಹೋಗಿ ನೋಡ್ತಾನೆ, ಅದು ರಾಮ ಶಬ್ದದ ಉಚ್ಚಾರಣೆ. ಅದ್ ಹೇಗೆ ಅಂತ ಹೇಳಿದ್ರೆ ಒಳಗೆ ಹೋಗಿ ನೋಡ್ತಾನೆ, ಅವಾಗ ಗೊತ್ತಾಗತ್ತೆ ವಿಭೀಷಣ ಅದು ಅಂತ. ಅದರಿಂದ ವಿಭೀಷಣನ ಬಗ್ಗೆ ಬಹಳ ದೊಡ್ಡ ಅಭಿಪ್ರಾಯ ಇತ್ತು ಹನುಮಂತನಿಗೆ. ಸೊ ಆವಾಗ ಕೊನೆಯಲ್ಲಿ ರಾಮಚಂದ್ರ ಎಲ್ಲರನ್ನ ಬಹಳ ತಾಳ್ಮೆಯಿಂದ ಕೇಳ್ತಾನೆ. ಸೊ ಇದು ಬಹಳ ಮುಖ್ಯವಾದಂತಹ ಪ್ರಸಂಗ, ರಾಮಾಯಣಕ್ಕೆ ಅರ್ಥವನ್ನ ಕೊಡುವಂತಹ ಪ್ರಸಂಗ ಅಂತ ನಾವು ಬೇಕಾದ್ರೆ ಹೇಳ್ಬೋದು. ರಾಮಾಯಣಕ್ಕೆ ಶರಣಾಗತಿ ವೇದ ಅಂತ ಒಂದು ಶಬ್ದವಿದೆ. ಶರಣಾಗತಿ ವೇದ ಅಂತ ಹೇಳಿದ್ರೆ ಏನು? ರಾಮಾಯಣದಲ್ಲಿ ಮುಟ್ಟಿದ ಕಡೆಯೆಲ್ಲ ನಮಗೆ ಶರಣಾಗತಿಯ ಪ್ರಸಂಗಗಳು ನಮಗೆ ಸಿಗ್ತವೆ ಅಲ್ಲ. ಸೊ ಪ್ರತಿಯೊಂದು ಶಾಸ್ತ್ರದ ಸಾರ ಏನು ಅಂತ ಹೇಳಬೇಕಾದ್ರೆ ಹೇಳ್ತಾರೆ, ಭಾಗವತ, ನಮ್ಮ ಶ್ರೀಮದ್ ಭಾಗವತ ಏನಿದೆ ಅದರ ಸಾರ ಏನು ಅಂತ ಹೇಳಿದ್ರೆ ಅದರ ಸಾರ ಹರಿನಾಮ ಸಂಕೀರ್ತನೆ. ಅದಕ್ಕಿಂತಲೂ ಮುಂಚೆ ಭಗವದ್ಗೀತೆ ಯಾವ ಮೂಲಭೂತವಾದಂತಹ ಗ್ರಂಥ ನಮ್ಮಲ್ಲಿ ಇದೆ, ಆ ಭಗವದ್ಗೀತೆಯ ಸಾರ ಏನು ಅಂತ ಹೇಳಿದ್ರೆ ಕೃಷ್ಣ ಯಾವ ಒಂದು ವಿಷಯವನ್ನ ಆರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಕೂಡ ಹೇಳ್ತಾನೆ. ಕಾರ್ಪಣ್ಯ ದೋಷೋ ಬಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಇದು ಆರಂಭದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳುವಂತಹ ಶ್ಲೋಕ, ಶರಣಾಗತಿಯನ್ನ ಕೃಷ್ಣನಲ್ಲಿ ಮಾಡುವಂತಹ ಶ್ಲೋಕ. ಶರಣಾಗತಿ ಅಂತ ಹೇಳಿದ್ರೆ ಅಲ್ಲಿ ಅವನು ಸಂಪೂರ್ಣವಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಳ್ತಾನೆ. ಅದಾದ್ಮೇಲೆ ಕೊನೆಯಲ್ಲಿ ಕೃಷ್ಣ ಏನನ್ನ ಹೇಳ್ತಾನೆ ಅರ್ಜುನನಿಗೆ, ಅದನ್ನೇ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನ್ನಲ್ಲಿ ಯಾರು ಶರಣ ಹೋಗ್ತಾರೆ ಅಂಥವರಿಗೆ ನಾನು ಎಲ್ಲಾ ಪಾಪ ಕರ್ಮಗಳಿಂದ ಎಲ್ಲಾ ಭಯಗಳಿಂದ ನಾನು ಮುಕ್ತಿಯನ್ನ ಕೊಡ್ತೇನೆ. ಸೊ ಇದು ಭಗವದ್ಗೀತೆಯ ಸಾರ. ಅದೇ ರೀತಿ ಭಾಗವತದಲ್ಲಿ ಆರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಏನು ಚರ್ಚಿತವಾಗಿದೆ ಅಂದ್ರೆ ಹರಿನಾಮ ಸಂಕೀರ್ತನೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಇದು ಕೊನೆಯ ಶ್ಲೋಕ ಭಾಗವತದ್ದು. ಆರಂಭದಲ್ಲಿ ಕೂಡ ಅದನ್ನೇ ಚರ್ಚಿತವಾಗಿದೆ. ಆರಂಭದ ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಸ್ಸದ್ಯೋ ವಿಮುಚ್ಚೇತ ಯದ್ ಬಿಭೇತಿ ಸ್ವಯಂ ಭಯಂ. ಪ್ರಥಮ ಸ್ಕಂದ ಪ್ರಥಮ ಅಧ್ಯಾಯದ ಶ್ಲೋಕಗಳಿವೆಲ್ಲ. ಸೊ ಭಾಗವತದ ಸಾರ ಅಂದ್ರೆ ಹರಿನಾಮ ಸಂಕೀರ್ತನೆ ಅಥವಾ ಹರಿನಾಮ ಮಹಿಮೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ರಾಮಾಯಣದ ಸಾರ ತಿರುಳು ಏನು ಅಂತ ಹೇಳಿದ್ರೆ ಅದು ಶರಣಾಗತಿ. ಮುಟ್ಟಿದ ಕಡೆಯೆಲ್ಲ ನಮಗೆ ರಾಮಾಯಣದಲ್ಲಿ ಶರಣಾಗತಿಯ ಪ್ರಸಂಗಗಳು ಕಾಣಿಸಿಕೊಳ್ಳುತ್ತವೆ. ವೇದಾಂತ ದೇಶಿಕರಂತ ಯಾವ ಬಹಳ ಪ್ರಸಿದ್ಧವಾದಂತಹ ಶ್ರೀ ವೈಷ್ಣವಾಚಾರ್ಯರಿದ್ದಾರೆ, ಅವರು ನಮ್ಗೆ ಪ್ರತಿಯೊಂದು ಕಾಂಡದಲ್ಲೂ ಅತಿ ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗಗಳು ಯಾವುದು ಅಂತ ಹೇಳ್ತಾರೆ. ಉದಾಹರಣೆಗೆ ಬಾಲಕಾಂಡದಲ್ಲಿ 3 ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗಗಳು. ದೇವತೆಗಳೆಲ್ಲರೂ ಬಂದು ವಿಷ್ಣುವಿನ ಪಾದದಡಿಯಲ್ಲಿ ಮಾಡಿದಂತಹ ಶರಣಾಗತಿಯ ಪ್ರಸಂಗ ಯಾವಾಗ ಅಂತ ಹೇಳಿದ್ರೆ ಅಶ್ವಮೇಧ ಯಜ್ಞವನ್ನ ಯಾವಾಗ ದಶರಥ ಮಾಡ್ತಾ ಇದ್ದ ಅವಾಗ ಅಲ್ಲಿ ಎಲ್ಲಾ ದೇವತೆಗಳು ಬರ್ತಾರೆ. ಏಕೆಂದ್ರೆ ಅಶ್ವಮೇಧ ಯಜ್ಞವನ್ನ ಮಾಡಬೇಕಾದ್ರೆ ಬ್ರಾಹ್ಮಣರು ಎಲ್ಲಾ ದೇವತೆಗಳನ್ನ ಅಲ್ಲಿಗೆ ಆಹ್ವಾನ ಮಾಡ್ತಾರೆ. ಆವಾಗ ಎಲ್ಲಾ ದೇವತೆಗಳು ಬಂದಾಗ ವಿಷ್ಣುವಿನಲ್ಲಿ ಅವರು ಶರಣಾಗತಿಯನ್ನ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ರಾವಣನ ಕಾಟವನ್ನ ನಮ್ಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ರಾವಣನಿಂದ ನಮ್ಗೆ ಮುಕ್ತಿಯನ್ನ ಕೊಡಿ. ಅದೇ ರೀತಿ ಮತ್ತೊಂದು ಯಾವ ಶರಣಾಗತಿಯ ಪ್ರಸಂಗ ಇದೆ ಅಂತ ಹೇಳಿದ್ರೆ ವಿಶ್ವಾಮಿತ್ರ ನಡೆಯಲ್ಲಿ ತ್ರಿಶಂಕು ಮಾಡಿದಂತಹ ಶರಣಾಗತಿ. ಅದೇ ರೀತಿ ವಿಶ್ವಾಮಿತ್ರ ನಡೆಯಲ್ಲಿ ಇನ್ನೊಬ್ಬ ಶುನಶೇಪ ಅಂತ ಮಾಡಿದಂತಹ ಶರಣಾಗತಿ. ಈ ರೀತಿಯಾದಂತಹ 3 ಪ್ರಸಂಗಗಳು ಬಾಲಕಾಂಡದಲ್ಲಿ. ಅಯೋಧ್ಯಾಕಾಂಡದಲ್ಲಿ ಬಹಳ ಮುಖ್ಯವಾದಂತಹ 2 ಪ್ರಸಂಗಗಳು. ಮೊದಲನೇದು ಲಕ್ಷ್ಮಣನ ಶರಣಾಗತಿ, ಎರಡನೇದು ಭರತನ ಶರಣಾಗತಿ, ಮೂರನೇದು ಆರಣ್ಯಕಾಂಡ. ಆರಣ್ಯಕಾಂಡದಲ್ಲಿ ಬರುವಂತಹ ಒಂದು ಬಹಳ ಮುಖ್ಯವಾದಂತಹ ಅಥವಾ 2 ಮುಖ್ಯವಾದಂತಹ ಪ್ರಸಂಗಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದು ಋಷಿ ಮುನಿಗಳು, ದಂಡಕಾರಣ್ಯದ ಋಷಿ ಮುನಿಗಳು ಶ್ರೀರಾಮಚಂದ್ರನಲ್ಲಿ ಮಾಡಿದಂತಹ ಶರಣಾಗತಿ. ಅದಾದ ಮೇಲೆ ಕಾಕಾಸುರ ಶ್ರೀರಾಮಚಂದ್ರನಲ್ಲಿ ಮಾಡಿದಂತಹ ಶರಣಾಗತಿ.
ಇದು ಆರಣ್ಯಕಾಂಡ. ಅದಾದ್ಮೇಲೆ ಆ ಅದಾದ್ಮೇಲೆ ಬರುವಂತಹದ್ದು ಕಿಷ್ಕಿಂಧಾಕಾಂಡ. ಕಿಷ್ಕಿಂಧಾಕಾಂಡದಲ್ಲಿ ಬರುವಂತಹ ಶರಣಾಗತಿ ಯಾವುದು ಅಂತ ಹೇಳಿದ್ರೆ ಸುಗ್ರೀವ ರಾಮಚಂದ್ರನಲ್ಲಿ ಮತ್ತೆ ಲಕ್ಷ್ಮಣನಲ್ಲಿ ಇಬ್ಬರಲ್ಲೂ ಮಾಡಿದಂತಹ ಶರಣಾಗತಿ. ಮತ್ತೆ ಸುಂದರಕಾಂಡದಲ್ಲಿ ಹನುಮಂತ ಸೀತೆಯಲ್ಲಿ ಮಾಡಿದಂತಹ ಶರಣಾಗತಿಯ ಪ್ರಸಂಗ ಬಹಳ ಮುಖ್ಯವಾದಂತಹದ್ದು. ಅದೇ ರೀತಿ ಯುದ್ಧಕಾಂಡದಲ್ಲಿ, ಈ ಯುದ್ಧಕಾಂಡ ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಇವಾಗ ನಾವು, ಇದರಲ್ಲಿ ಬರುವಂತಹ ಅತಿ ಮುಖ್ಯವಾದಂತಹ ಶರಣಾಗತಿ ಯಾವುದು ಅಂದ್ರೆ ವಿಭೀಷಣನ ಶರಣಾಗತಿ. ಅಂದ್ರೆ ಈ ಎಲ್ಲಾ ಶರಣಾಗತಿಯ ಪ್ರಸಂಗಗಳನ್ನ ನಾವು ನೋಡಿದರೆ, ಅದಾದ್ಮೇಲೆ ಉತ್ತರಕಾಂಡದಲ್ಲೂ ಕೂಡ ಒಂದಷ್ಟು ಶರಣಾಗತಿಯ ಪ್ರಸಂಗಗಳು ಬರ್ತವೆ. ಆದ್ರೆ ಯಾವ್ಯಾವ ಪ್ರಸಂಗಗಳನ್ನ ಈಗ ತಾನೇ ನಾನು ಚರ್ಚೆ ಮಾಡಿದೆ, ಇದೆಲ್ಲವನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ಗಮನಿಸಿ ನೋಡಿದರೆ ಎಲ್ಲದಕ್ಕಿಂತ ಮುಖ್ಯವಾದಂತಹ ಶರಣಾಗತಿಯ ಪ್ರಸಂಗ, ಮತ್ತೆ ಯಾವ ಪ್ರಸಂಗದಿಂದ ರಾಮಾಯಣಕ್ಕೆ ಅರ್ಥ ಅಂತ ಬರುತ್ತೆ, ಮತ್ತೆ ರಾಮಚಂದ್ರನಿಗೆ ಅರ್ಥ ಅಂತ ಬರುತ್ತೆ, ಅದ್ಯಾವುದು ಅಂತ ಹೇಳಿದ್ರೆ ವಿಭೀಷಣನ ಶರಣಾಗತಿ ಅಂತ ಹೇಳ್ತಾರೆ. ಇದನ್ನ ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಎಲ್ಲ ಆಚಾರ್ಯರು ಕೂಡ. ಯಾರ್ಯಾರು ರಾಮಾಯಣದ ಮೇಲೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರೆಲ್ಲರೂ ಈ ವಿಭೀಷಣನ ಶರಣಾಗತಿಯ ಪ್ರಸಂಗವನ್ನ ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏಕೆಂದ್ರೆ ಈ ಶರಣಾಗತಿಯ ಪ್ರಸಂಗದಲ್ಲೇನೆ ರಾಮಾಯಣದ ಚರಮ ಶ್ಲೋಕ ಕೂಡ ಬರ್ತದೆ ಅಲ್ಲ. ರಾಮಾಯಣದ ಚರಮ ಶ್ಲೋಕ ಅಂದ್ರೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮ್ಯೇತದ್ ವ್ರತಂ ಮಮ. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಅಲ್ಲ. ಕೇವಲ ಒಂದೇ ಒಂದು ಬಾರಿ ನನ್ನಲ್ಲಿ ರಾವಣ ಕೂಡ ಬಂದು ನನ್ನಲ್ಲಿ ನಾನು ನಿನ್ನವನು ಅಂತ ಹೇಳಿ ನನ್ನಲ್ಲಿ ಶರಣಾಗತಿಯನ್ನು ಮಾಡಿದರೆ ಎಲ್ಲರಿಂದ ಅವನಿಗೆ ಅಭಯ ಪ್ರದಾನವನ್ನ ನಾನು ನೀಡುತ್ತೇನೆ ಎಂಬುದಾಗಿ ರಾಮಚಂದ್ರ ವಿಭೀಷಣನಿಗೆ ಇದನ್ನ ಹೇಳ್ತಾನೆ. ಇದನ್ನ ನಿಜವಾಗ್ಲೂ ಸುಗ್ರೀವನಿಗೆ ಹೇಳೋದು, ಆದ್ರೆ ವಿಭೀಷಣನ ವಿಷಯದಲ್ಲಿ ಸುಗ್ರೀವನಿಗೆ ಹೇಳ್ತಾನೆ. ಸೊ ಇದು ವಿಭೀಷಣನ ಶರಣಾಗತಿಯ ಪ್ರಸಂಗ ಬಹಳ ಮುಖ್ಯವಾದಂತಹ ಪ್ರಸಂಗ. ಯದ್ಯಪಿ ಅದು ಇಲ್ಲಿ ಚರ್ಚಿತವಾಗಿಲ್ಲ, ಆದ್ರೆ ಅದನ್ನ ನಾವು ಆದಷ್ಟು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಏಕೆಂದ್ರೆ ರಾಮಚಂದ್ರನ ಹೃದಯ ಎಂತಹದ್ದು ಅನ್ನೋದು ಇಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಅರ್ಥವಾಗತ್ತೆ. ನೋಡಿ, ರಾಮಚಂದ್ರ ಎಲ್ಲರ ಮಾತನ್ನ ಕೇಳದೇನೆ ಅವನೇ ಎಲ್ಲರಿಗೂ ಹೇಳ್ಬೋದಾಗಿತ್ತು, ಇಲ್ಲ ವಿಭೀಷಣನ ನಾವು ಸ್ವೀಕರಿಸಲೇಬೇಕು ಅಂತ ಹೇಳ್ಬೋದಾಗಿತ್ತು. ಆದ್ರೆ ರಾಮಚಂದ್ರ ಒಬ್ಬ ಒಳ್ಳೆ ಟೀಮ್ ಲೀಡರ್ ತರಹ ಏನ್ ಮಾಡ್ತಾನೆ, ಎಲ್ಲರೂ ಕೂಡ ಒಬ್ಬೊಬ್ಬ ವಾನರೂ ಕೂಡ ಏನ್ ಹೇಳ್ತಾನೆ ಅನ್ನೋದನ್ನ ಕೇಳ್ತಾನೆ. ಮೊದಲು ಸುಗ್ರೀವ ಹೇಳ್ತಾನೆ, ಅದಾದ ಮೇಲೆ ಜಾಂಬವಂತ ಹೇಳ್ತಾನೆ, ಅದಾದ್ಮೇಲೆ ಅಂಗದನಿಗೆ ಕೂಡ ಚಾನ್ಸ್ ಕೊಟ್ಟು ಅವನು ಕೂಡ ಹೇಳೋದಕ್ಕೆ ಬಿಡ್ತಾನೆ. ಈ ರೀತಿಯಾಗಿ ಎಲ್ಲರೂ ಹೇಳಿ ಕೊನೆಯಾಗಿ ಹನುಮಂತನು ಹೇಳಿದ್ದನ್ನ ಕೇಳಿ ಅದಾದ ಮೇಲೆ ರಾಮಚಂದ್ರ ತನ್ನ ಹೃದಯದಲ್ಲಿ ಇರೋದನ್ನ ಎಲ್ಲರ ಮುಂದೆ ಮಂಡಿಸ್ತಾನೆ ಅಲ್ಲ. ಸೊ ರಾಮಚಂದ್ರ ಯಾವಾಗ ಇದನ್ನ ಹೇಳ್ತಾನೆ, ಯಾವಾಗ ನೋಡಿ ಎಷ್ಟೊಂದ್ಸತಿ ಯಾವಾಗ ಎರಡು ವಿರುದ್ಧ ಪಕ್ಷದವರು ಇರ್ತಾರೆ, ಇಬ್ರು ಒಟ್ಟಿಗೆ ಬರ್ತಾರೆ, ಒಂದೇ ಕೆಲಸವನ್ನ ಮಾಡಬೇಕು ಆದ್ರೆ ಇಬ್ಬರದು ಬೇರೆ ಬೇರೆ ಅಭಿಪ್ರಾಯಗಳಿರ್ತದೆ. ಆ ಒಂದು ಅಭಿಪ್ರಾಯ ಇರುವಂತಹ ಒಂದಷ್ಟು ಜನ ಒಂದ್ ಕಡೆ ಇರ್ತಾರೆ, ಮತ್ತೊಂದು ಅಭಿಪ್ರಾಯ ಇರುವಂತಹ ಮತ್ತಷ್ಟು ಜನ ಇನ್ನೊಂದು ಕಡೆ ಇರ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಫ್ರಿಕ್ಷನ್ ಅಲ್ಲ, ಒಂದು ಏರ್ಪೇರ್ ಆಗತ್ತೆ. ಆವಾಗ ಅವರಿಬ್ಬರಿಗೆ ಒಟ್ಟಿಗೆ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಬಹಳ ಕಷ್ಟವಾಗತ್ತೆ. ಆದ್ರೆ ಇಲ್ಲಿ ರಾಮಚಂದ್ರ ಏನ್ ಹೇಳ್ತಾನೆ ಅದನ್ನ ಎಲ್ಲರೂ ಕೂಡ ಒಪ್ಕೋತಾರೆ. ಏನಕ್ಕೆ ಅಂದ್ರೆ ರಾಮಚಂದ್ರ ಯಾವ ಯಾವ ಕಾರಣಗಳಿಂದ ಅದನ್ನ ಮಂಡಿಸ್ತಾನೆ ಅನ್ನೋದನ್ನ ನಾವು ಅಲ್ಲಿ ಅದನ್ನ ಓದ್ಬೋದು. ಅದನ್ನ ಈ ಚರ್ಚೆ ಮಾಡೋದಕ್ಕೆ ಇಲ್ಲಿ ಸಮಯವಿಲ್ಲ, ಆದ್ರೆ ಅದು ಬಹಳ ಮುಖ್ಯವಾದಂತಹ ಪ್ರಸಂಗ. ಸೊ ಇದಾದ ಮೇಲೆ ಈ ಒಂದು ಪ್ರಸಂಗ ವಿಭೀಷಣನ ಶರಣಾಗತಿ ಆದ್ಮೇಲೆ ವಿಭೀಷಣನೇ ಬಂದು ಶ್ರೀರಾಮಚಂದ್ರನಿಗೆ ಹೇಳ್ತಾನೆ, ಇದೀಗ ನೀನು ಸಮುದ್ರವನ್ನ ದಾಟಬೇಕಾದ್ರೆ ಸಮುದ್ರ ದೇವತೆಯ ಅನುಮತಿ ನಿನಗೆ ಇರಬೇಕು. ಆ ಸಮುದ್ರ ದೇವತೆಯ ಅನುಮತಿ ನಿನಗೆ ಯಾವಾಗ ಸಿಗತ್ತೆ ಅಂತ ಹೇಳಿದ್ರೆ ಸಮುದ್ರ ದೇವತೆಯನ್ನ ನೀನು ಪೂಜಿಸಿದಾಗ. ಆದ್ದರಿಂದ ನೀನು ಸಮುದ್ರ ದೇವತೆಯ ಪೂಜೆಯನ್ನ ಮಾಡು. ಅವಾಗ ರಾಮಚಂದ್ರ 3 ದಿವಸಗಳ ಕಾಲ ಮತ್ತೆ 3 ರಾತ್ರಿಗಳ ಕಾಲ ಸಮುದ್ರ ದೇವತೆಯ ಪೂಜೆಯನ್ನ ಮಾಡೋದಕ್ಕೆ ತೊಡಗ್ತಾನೆ. ಆದ್ರೆ 3 ದಿವಸಗಳ ಕಾಲ ಮತ್ತೆ 3 ರಾತ್ರಿಗಳ ಕಾಲ ಮಾಡಿದ ನಂತರವೂ ಯಾವುದೇ ಸ್ಪಂದನೆ, ಯಾವುದೇ ಆದಾನ ಪ್ರದಾನ ಆ ಕಡೆಯಿಂದ ಅಂದ್ರೆ ಸಮುದ್ರ ದೇವತೆಯಿಂದ ಬರದೇ ಹೋದಾಗ ಆವಾಗ ರಾಮಚಂದ್ರನಿಗೆ ಬಹಳ ಬಹಳ ಕೋಪ ಬರುತ್ತೆ ಅಲ್ಲ. ಸೊ ರಾಮಚಂದ್ರನ ಕೋಪ, ಸೊ ಭಗವಂತ ಏನ್ ಮಾಡ್ಕೊಂಡ್ರು ಕೂಡ, ಯಾವುದೇ ಭಾವನೆಯನ್ನ ವ್ಯಕ್ತಪಡಿಸಿದ್ರು ಕೂಡ ಅದು ತೀವ್ರವಾಗಿರ್ತದೆ. ಅವನು ಕಾರುಣ್ಯವನ್ನ ತೋರಿಸಿದ್ರೆ ಯಾರು ಕೂಡ ಆ ರೀತಿಯಾದಂತಹ ಕಾರುಣ್ಯವನ್ನ ತೋರಿಸೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಕಾರುಣ್ಯವನ್ನ ತೋರಿಸ್ತಾನೆ. ಅವನು ಕೋಪವನ್ನ ಮಾಡಿಕೊಂಡರೆ ಕೂಡ ಅಷ್ಟು ಕೋಪವನ್ನ ಯಾರು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸೊ ಒಬ್ಬ ಶಿಷ್ಯರು ಹೋಗಿ ಶ್ರೀಲ ಪ್ರಭುಪಾದರಿಗೆ ಹೇಳಿದ್ರು, ನನಗೆ ಬಹಳ ಕೋಪ ಬರುತ್ತೆ ಪ್ರಭುಪಾದರೆ, ಹೇಗೆ ಇದನ್ನ ನಿಯಂತ್ರಿಸುವುದು, ದಯವಿಟ್ಟು ನನಗೆ ಒಂದು ಉಪಾಯವನ್ನ ಹೇಳಿ. ಅವಾಗ ಪ್ರಭುಪಾದರು ಏನ್ ಹೇಳಿದ್ರು ಗೊತ್ತಾ,
ರೂಪಾದ್ರೆ ಹೇಳ್ತಾರೆ, ನಿನಗೆ ಯಾವಾಗ ಕೋಪ ಬರುತ್ತೆ ತಕ್ಷಣ ನೀನು ನರಸಿಂಹದೇವರನ್ನ ನೀನು ನೆನೆಸಿಕೊಳ್ಳಬೇಕು. ಯಾಕಂದ್ರೆ ನರಸಿಂಹನ ಕೋಪದ ಮುಂದೆ ನಿನ್ನ ಕೋಪ ಯಾವ ಮೂಲೆಗೆ ಹೋಗುತ್ತೆ? ನಾವೇನ್ ಕೋಪ ಮಾಡ್ಕೋತೇವೆ, ನರಸಿಂಹನ ಕೋಪದ ಮುಂದೆ ನಮ್ಮ ಕೋಪ ಏನೂ ಇಲ್ಲ ಅಲ್ಲ. ಅದರಿಂದ ನರಸಿಂಹರನ್ನ ನಾವು ನೆನೆಸ್ಕೊಂಡ್ರೆ ಆ ಕೋಪವನ್ನ ನೆನೆದು ನಮ್ಮ ಕೋಪವನ್ನ ನಾವು ಮರೆತು ಬಿಡ್ತೇವೆ ಅಲ್ಲ. ಸೊ ಬಹಳ ಉತ್ತಮವಾದಂತಹ ಒಂದು ಉಪಾಯ ಇದು. ಕೋಪ ಬಂದಾಗ ಅದನ್ನ ನಾವು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ತಕ್ಷಣ ನರಸಿಂಹದೇವರನ್ನ ನಾವು ನೆನೆಸಿಕೊಂಡು, ಎಂತಹ ಕೋಪದಿಂದ ಹಿರಣ್ಯಕಶಿಪುವಿನ ವಧೆಯನ್ನ ನರಸಿಂಹ ಮಾಡ್ತಾನೆ, ಆ ಹಿರಣ್ಯಕಶಿಪುವಿನ ಆ ಕೊರಳನ್ನ ತೆಗೆದು ತನ್ನ ಕತ್ತಿನ ಮೇಲೆ ಹಾರವನ್ನಾಗಿ ಹಾಕುತ್ತಾನೆ ಅಲ್ಲ. ಇದು ನಿಜವಾದಂತಹ ಕೋಪ. ನಮ್ಮ ಕೋಪ ಯಾವ ಮೂಲೆಗೂ ಅಲ್ಲ, ಯಾವುದೇ ತುಚ್ಛ ಕೋಪ ನಮ್ಮ ಕೋಪ ಅಲ್ಲ. ಸೊ ಅವಾಗ ರಾಮಚಂದ್ರನಿಗೆ ಬಹಳ ಕೋಪ ಬರುತ್ತೆ. ಅವಾಗ ತಕ್ಷಣ ಲಕ್ಷ್ಮಣನಿಗೆ ಹೇಳ್ತಾನೆ, ಚಾಪಮಾನಯ ಸೌಮಿತ್ರೇ. ಸೌಮಿತ್ರಿ ಅನ್ನೋದು ಲಕ್ಷ್ಮಣನ ಹೆಸರು. ಸುಮಿತ್ರ್ಯಾಹ ಅಪತ್ಯಂ ಪುಮಾನ್ ಸೌಮಿತ್ರಿ. ಸುಮಿತ್ರೆಯ ಮಗನಾದಂತವನು, ಸುಪುತ್ರನಾದಂತವನು ಸೌಮಿತ್ರಿ ಅಂದ್ರೆ ಲಕ್ಷ್ಮಣ. ಲಕ್ಷ್ಮಣನಿಗೆ ಹೇಳ್ತಾನೆ, ಚಾಪಮಾನಯ ಸೌಮಿತ್ರೇ. ಚಾಪಂ ಅಂತ ಹೇಳಿದ್ರೆ ನನ್ನ ಬಿಲ್ಲು ಏನಿದೆ, ಬಿಲ್ಲು ಮತ್ತೆ ಬಾಣಗಳನ್ನ ತೆಗೆದುಕೊಂಡು ಬಾ. ಸಾಗರಂ ಶೋಷಯಿಷ್ಯಾಮಿ. ಈ ಮಹಾ ಉದಧಿ ಅಂದ್ರೆ ಈ ಸಮುದ್ರ ಏನಿದೆ ಅದನ್ನ ನಾನು ಒಣಗಿಸ್ಬಿಡ್ತೇನೆ. ಅದನ್ನ ಒಣಗಿಸಿದಾದ ಮೇಲೆ ಅಲ್ಲಿ ಒಂದು ಪೂರ್ತಿ ಭೂಮಿ ತರ ಆಗ್ಬಿಡುತ್ತಲ್ಲ. ಸಮುದ್ರ ಎಷ್ಟೇ ಆಳವಾಗಿದ್ರು ಕೂಡ ಆ ಸಮುದ್ರದಲ್ಲಿ ನೀರನ್ನ ಒಣಗಿಸ್ಬಿಟ್ರೆ ಅದು ಭೂಮಿ ಆಗ್ಬಿಡುತ್ತೆ. ಆವಾಗ ಎಲ್ಲ ವಾನರರು ನಡೆದುಕೊಂಡು ಹೊರಟೋಗ್ಬಿಡ್ಬೋದು. ಆ ರೀತಿಯೇ ಹೇಳ್ತಾನೆ ರಾಮಚಂದ್ರ, ಈ ಸಾಗರವನ್ನ ನಾನು ಒಣಗಿಸ್ಬಿಡ್ತೇನೆ, ಎಲ್ಲ ವಾನರರು ನಡೆದುಕೊಂಡೇ ಹೋಗಲಿ ಲಂಕೆಗೆ ಎಂಬುದಾಗಿ ಹೇಳ್ತಾನೆ. ಸೊ ಆವಾಗ ಸಮುದ್ರ ದೇವತೆ ತನ್ನನ್ನೇ ತಾನು ಕಾಣಿಸಿಕೊಳ್ಳುತ್ತಾನೆ. ರಾಮಚಂದ್ರನಿಗೆ ಅವನ ಮುಂದೆ ಬರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ದರ್ಶಯಾಮಾಸ ಚಾತ್ಮಾನಂ. ಆವಾಗ ಸಮುದ್ರ ದೇವತೆ ರಾಮಚಂದ್ರನ ಮುಂದೆ ಬರ್ತಾನೆ. ಎಂತ ಸಮುದ್ರ ದೇವತೆ ಅಂತ ಹೇಳಿದ್ರೆ ಸರಿತಾಂ ಪತಿಹಿ. ಎಲ್ಲ ಸಮುದ್ರಗಳಿಗೆ, ಸರಿತಾ ಅಂತ ಹೇಳಿದ್ರೆ ಮತ್ತೊಂದು ಸಮುದ್ರಕ್ಕೆ ಹೆಸರು. ಸೊ ಎಲ್ಲಾ ಸಮುದ್ರಗಳಿಗೆ ಒಡೆಯನಾದಂಥವನು ಆ ಸಮುದ್ರ ದೇವತೆ. ಅವನು ಬಂದು ಹೇಳ್ತಾನೆ, ಸಮುದ್ರ ವಚನಾಚೈವ ನಲಂ ಸೇತುಂ ಅಕಾರಯತ್. ಸೊ ಸಮುದ್ರ ದೇವತೆ ಅವಾಗ ಏನ್ ಹೇಳ್ತಾನೆ, ಆ ವಚನದ ಮೇರೆಗೇನೆ ಆವಾಗ ನಲ ಎಂಬಂತಹ ಒಬ್ಬ ವಾನರ ಯಾರಿದ್ದ ಅವನಿಗೆ ರಾಮಚಂದ್ರ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇವಾಗ ನೀನು ಈ ಸೇತುವೆಯನ್ನ ನೀನು ಕಟ್ಟಬೇಕು ಅಲ್ಲ. ಸೊ ಅದು ಈ ಶ್ಲೋಕದ ಅರ್ಥ. ದಯವಿಟ್ಟು ಯಾರಾದ್ರೂ ಇದರ ಅರ್ಥವನ್ನ ಓದಿ ಅದಾದ್ಮೇಲೆ ವ್ಯಾಖ್ಯಾನವನ್ನ ನಾವು ಚರ್ಚೆ ಮಾಡ್ತೇವೆ. ಓದ್ಲಾ ಪ್ರಭುಜಿ? ಎಸ್, ಸರಸ್ವತಿ ಮಾತಾಜಿ ಓದಿ. ಆಮೇಲೆ ಶ್ರೀರಾಮಚಂದ್ರನು ಸುಗ್ರೀವನೊಡಗೂಡಿ ಸಮುದ್ರ ತೀರಕ್ಕೆ ಹೋಗಿ ಸೂರ್ಯನಂತೆ ಪ್ರಕಾಶಿಸುವ ಬಾಣಗಳಿಂದ ಆ ದಕ್ಷಿಣ ಸಮುದ್ರವನ್ನು ಶೋಭೆಗೊಳಿಸಿದನು. ಒಡೆಯನಾದ ಸಮುದ್ರ ರಾಜನು ಪ್ರಭುವಿನೆಡೆಗೆ ನಡೆದು ಬಂದು ಕಾಣಿಸಿಕೊಳ್ಳಲು ಅವನು ಮಾತಿನಂತೆಯೇ ಕಪಿ ವೀರನಾದ ನಲನೆಂಬವನ ಕೈಯಿಂದ ಸೇತುವೆಯನ್ನು ಆ ಸಮುದ್ರದ ಮೇಲೆ ಮಾಡಿಸಿದನು. ಧನ್ಯವಾದ ಪ್ರಭುಜಿ. ಸೊ ಸಮುದ್ರಗಳಿಗೆ ಒಡೆಯನಾದ ಸಮುದ್ರ ರಾಜನು ನಡೆದು ಬಂದು ಕಾಣಿಸಿಕೊಳ್ಳಲು, ಅದು ಮುಖ್ಯ ಆಯ್ತಾ. ಸೊ ಇವಾಗ ನೋಡಿ ವ್ಯಾಖ್ಯಾನವನ್ನ. ಇಲ್ಲಿ ಯುದ್ಧಕಾಂಡದ ಕಥೆಯನ್ನು ಆರಂಭಿಸುತ್ತಾ ಶ್ರೀರಾಮಚಂದ್ರನು ಸಮುದ್ರ ತೀರಕ್ಕೆ ಸೇತುವೆ ಕಟ್ಟಿದ್ದನ್ನು ಪ್ರಧಾನ ವೃತ್ತಾಂತವನ್ನಾಗಿ ಇಲ್ಲಿ ಉದಾಹರಿಸಿದೆ. ಸೊ ನಾರದ ಮುನಿಗಳು ಯುದ್ಧಕಾಂಡವನ್ನ ಹೇಳಬೇಕಾದ್ರೆ ಪ್ರಧಾನವಾಗಿ ಏನನ್ನ ವಿವರಿಸ್ತಾರೆ ಅಂತ ಹೇಳಿದ್ರೆ, ಈ ಸೇತುವೆ ಏನಿದೆ, ಸೇತುವೆಯನ್ನ ಏನು ಕಟ್ತಾನೆ, ಸೇತುಬಂಧನ ಕಾವ್ಯ ಅಂತಾನೆ ಒಂದು ಕಾವ್ಯ ಇದೆ ಸಂಸ್ಕೃತದಲ್ಲಿ. ಸುಮಾರು 1000 ವರ್ಷಗಳ ಹಿಂದೆ ಪ್ರವರಸೇನ ಎಂಬಂತಹ ಬಹಳ ಪ್ರಸಿದ್ಧವಾದಂತಹ ಕವಿ, ಅವನು ಸಂಸ್ಕೃತದಲ್ಲೂ ಅಲ್ಲ, ಅದು ಪ್ರಾಕೃತದಲ್ಲಿ. ಸಂಸ್ಕೃತ ಮತ್ತೆ ಪ್ರಾಕೃತ ಅದು ಅಕ್ಕ ತಮ್ಮ ಇರುವಂತಹ ಎರಡು ಭಾಷೆಗಳು. ಸೊ ಪ್ರಾಕೃತ ಭಾಷೆಯಲ್ಲಿ ಬರೆದಿರುವಂತಹ ಒಂದು ಕಾವ್ಯ, ಕೇವಲ ಆ ಸೇತುವೆಯನ್ನ ಹೇಗೆ ಕಟ್ಟಿದ್ರು ಅನ್ನೋದ್ರ ಮೇಲೆ ಒಂದು ದೊಡ್ಡ ದೀರ್ಘವಾದಂತಹ ಕಾವ್ಯವನ್ನು ಬರೆದಿದ್ದಾನೆ. ಸೊ ಅದನ್ನೇ ಕೇಂದ್ರ ಬಿಂದುವಾಗಿಟ್ಕೊಂಡು ಇಲ್ಲಿ ನಾರದರು ವಿವರಿಸ್ತಾ ಇದ್ದಾರೆ. ಏಕೆಂದ್ರೆ ಇದು ಬಹಳ ಅಮೋಘವಾದಂತಹ ಲೀಲೆ ಇದು ಅಲ್ಲ. ಸೊ ನಾನು ಕೇಳಿದ್ದೆ ಸುಮಾರು 2 ವರ್ಷಗಳ ಹಿಂದೆ ಅಥವಾ 3 ವರ್ಷಗಳ ಹಿಂದೆ ರಾಮ ಸೇತು ಅಂತ ಒಂದು ಮೂವಿ ಬಂದಿತ್ತಲ್ಲ.
ಎಷ್ಟು ಜನ ಇದನ್ನ ನೋಡಿದ್ದೀರಿ ನೀವು? ಕೈ ಎತ್ತೀರಾ Zoom ನಲ್ಲಿ? ರಾಮ್ ಸೇತು ಅಂತ ಹಿಂದಿನ ಒಂದು ಮೂವಿ ಬಂದಿತ್ತಲ್ಲ 2-3 ವರ್ಷಗಳ ಹಿಂದೆ. ಎಷ್ಟೊಂದು ಜನ ನೋಡಿದ್ದೀರಾ, ಬಹಳ ಸಂತೋಷ. ನನಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ನಾನು ಮೂವಿ ಎಲ್ಲ ಜಾಸ್ತಿ ಇಲ್ಲಿ ನೋಡೋದಿಲ್ಲ, ಅದರಿಂದ. ಆದ್ರೆ ನಮ್ಮ ತಾಯಿ ಎಷ್ಟೊಂದ್ ಸತಿ ನನ್ಗೆ ಹೇಳಿದ್ರು, ಅದರಿಂದ ಮನೆಗೆ ಹೋಗಿದ್ದಾಗ ನಾನು ಒಂದ್ಸತಿ ನೋಡಿದ್ದೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೆ ನಂಬಿಕೆ ಮೂಡುವಂತೆ. ಬಾಲಿವುಡ್ ಮೂವಿ ಸ್ವಲ್ಪ ಭಿನ್ನವಾಗಿ, ಬಾಲಿವುಡ್ ಮೂವಿ ಸಾಮಾನ್ಯವಾಗಿ ಅಧ್ಯಾತ್ಮದಲ್ಲಿ, ಸನಾತನ ಧರ್ಮದಲ್ಲಿ ಎಲ್ಲರಿಗೂ ನಂಬಿಕೆ ಹೋಗುವಂತೆ ಮಾಡುತ್ತೆ. ಆದ್ರೆ ಇದು ಸ್ವಲ್ಪ ಭಿನ್ನವಾಗಿದೆ, ಎಲ್ಲರಿಗೂ ರಾಮ ಸೇತುವೆಯಲ್ಲಿ ನಂಬಿಕೆ ಬರುವಂತೆ ಮಾಡಿದ್ದಾರೆ. ಎಷ್ಟು ಜನ ಇಲ್ಲಿ ರಾಮೇಶ್ವರಕ್ಕೆ ಹೋಗಿದ್ದೀರಾ? ಕೈ ಎತ್ತೀರಾ? ರಾಮೇಶ್ವರಕ್ಕೆ ಅಷ್ಟೇ ಇಬ್ರೇನಾ? ಬೇರೆ ಯಾರು ಹೋಗಿಲ್ವಾ ರಾಮೇಶ್ವರಕ್ಕೆ? ನಿಜವಾಗ್ಲು ಇಲ್ಲೇ ಪಕ್ಕದಲ್ಲೇ ಇರುವಂತಹ ರಾಮೇಶ್ವರ ಅಲ್ಲ? ಓಕೆ, ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ನಾವು ಈ ವರ್ಷ ನಾವು ಹೋಗ್ಬಿಟ್ಟು ಬಂದಿದ್ವಿ, ಸುಮಾರು 2 ತಿಂಗಳ ಹಿಂದೆ ಮಾತ್ರ ನಾವು ಹೋಗಿದ್ವಿ. ಬಹಳ ಸುಂದರವಾದಂತಹ ಪ್ರದೇಶ. ರಾಮೇಶ್ವರದಲ್ಲಿ ಎಲ್ಲೆಲ್ಲೂ ನಮ್ಗೆ ದೇವಸ್ಥಾನಗಳು ಕಾಣಿಸುತ್ತೆ. ಒಂದು ದೇವಸ್ಥಾನ ಸಮುದ್ರದ ಮಧ್ಯದಲ್ಲಿ ಇರುವಂತೆ ಒಂದು ದೇವಸ್ಥಾನ. ಆ ದೇವಸ್ಥಾನದ ಹೆಸರು ಏನು ಅಂತ ನನಗೆ ಮರ್ತೋಗಿದೆ. ಆದ್ರೆ ಬಹಳ ಸುಂದರವಾದಂತಹ ರಾಮಚಂದ್ರನ ದೇವಸ್ಥಾನ ಸಮುದ್ರದ ಮಧ್ಯದಲ್ಲಿ ಇರುವಂತೆ. ಅದಕ್ಕೆ ಹೋಗ್ಬೇಕಂದ್ರೆ ಸೇತುವೆ ಕೂಡ ಪ್ರಾಕೃತಿಕವಾಗಿಯೇ ಒಂದು ಸೇತುವೆ ಇರುವಂತೆ ನಮ್ಗೆ ಕಾಣಿಸುತ್ತೆ ಅಲ್ಲ. ಸೊ ಬಹಳ ಸುಂದರವಾದಂತಹ ಪ್ರದೇಶ. ಸೊ ಈ ವೃತ್ತಾಂತ ಏನಿದೆ ಅಂದ್ರೆ, ಈ ಸಮುದ್ರದ ಮೇಲೆ ಸೇತುವೆಯನ್ನ ಏನ್ ಕಟ್ತಾರೆ ವಾನರರೆಲ್ಲರೂ ರಾಮಚಂದ್ರನ ನೇತೃತ್ವದಲ್ಲಿ ಮತ್ತೆ ನಲನ ನಿರ್ದೇಶನದಲ್ಲಿ, ಅದನ್ನೇ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇಲ್ಲಿ ವಿವರಿಸ್ತಾರೆ. ಇದಕ್ಕೂ ಮೊದಲು ನಡೆದ ವಿಭೀಷಣ ಶರಣಾಗತಿಯ ವೃತ್ತಾಂತವನ್ನು ಇಲ್ಲಿ ಎತ್ತಿ ಹೇಳದಿರುವುದರಿಂದ ಮುಂದೆ ಅದು ಪ್ರಕ್ಷಿಪ್ತವಾಗಿ ಸೇರಿಸಲ್ಪಟ್ಟಿರಬೇಕೆಂದು ವಾದಿಸುವುದು ಸರಿಯಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟೊಂದು ಜನ ಏನ್ ವಾದಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಾರದ ಮುನಿಗಳ ಸಂಕ್ಷೇಪ ರಾಮಾಯಣದಲ್ಲಿ ವಿಭೀಷಣನ ಶರಣಾಗತಿಯ ಪ್ರಸಂಗವೇ ಇಲ್ಲ, ಆದ್ದರಿಂದ ಅದು ಆಮೇಲೆ ಬೇರೆ ಯಾರೋ ಅದನ್ನ ರಾಮಾಯಣದಲ್ಲಿ ಸೇರಿಸಿದ್ದಾರೆ ಅಂತ ಎಷ್ಟೊಂದು ಜನ ವಾದಿಸ್ತಾರೆ. ಅದು ಸರಿಯಲ್ಲ. ಏಕೆಂದ್ರೆ ವಿಭೀಷಣ ಶರಣಾಗತಿಯು ಭಗವಂತನು ಅಭಯ ಪ್ರದಾನ ಮಾಡಿದುದು ಜೀವಕೋಟಿಗೆ ಶ್ರೇಯಸ್ಸಿನ ಭರವಸೆಯ ಆಸೆಯ ದೃಷ್ಟಿಯಿಂದ ಬಹುಮುಖ್ಯವಾದರೂ ಸಹಜ ಕಾರುಣ್ಯ ಮೂರ್ತಿಯಾದ ಭಗವಂತನ ದೃಷ್ಟಿಯಿಂದ ಅಷ್ಟು ಆಶ್ಚರ್ಯವೋ ಅದ್ಭುತವೋ ಅಲ್ಲ. ಅದಕ್ಕಿಂತ ಅದ್ಭುತವಾದುದೇ ಸಮುದ್ರದಲ್ಲಿ ಸೇತುವೆ ಕಟ್ಟಿದ್ದು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯದ್ಯಪಿ ವಿಭೀಷಣನ ಶರಣಾಗತಿಯ ಪ್ರಸಂಗ ಬಹಳ ಮುಖ್ಯವಾದಂತಹ ಪ್ರಸಂಗ, ಆದ್ರೆ ಭಗವಂತ ಅಭಯ ಪ್ರದಾನ ಮಾಡೋದರಲ್ಲಿ ಅಷ್ಟೊಂದೇನು ಆಶ್ಚರ್ಯ ನಮ್ಗೆ ಕಾಣಿಸದೇ ಇರ್ಬೋದು. ಏಕೆಂದ್ರೆ ಭಗವಂತ ಎಲ್ಲರಿಗೂ ಅಭಯ ಪ್ರದಾನವನ್ನ ಮಾಡೇ ಮಾಡ್ತಾನೆ. ಕೃಷ್ಣ ಅವತಾರದಲ್ಲಿ ಅರ್ಜುನನಿಗೆ ಮಾತ್ರ ಅಲ್ಲ, ಸಮಸ್ತವಾದ ಜೀವಕೋಟಿಗೆ ಅದನ್ನ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಸೊ ಅದೇ ರೀತಿ ರಾಮಚಂದ್ರನ ಅವತಾರದಲ್ಲಿ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಂತ ಹೇಳಿದ್ದಾನೆ. ಆದ್ರೆ ಅದಕ್ಕಿಂತ ಅಮೋಘವಾದಂತಹ ಒಂದು ಯಾವ ಲೀಲೆ ಇದೆ ಈ ಯುದ್ಧಕಾಂಡದಲ್ಲಿ ಅಂತ ಹೇಳಿದ್ರೆ ಸೇತು ಬಂಧನ. ಆದ್ದರಿಂದಲೇ ವೇದಾಂತ ದೇಶಿಕರಂತ ಅವರು ಇಡೀ ರಾಮಾವತಾರವನ್ನೇ ಒಂದು ಶ್ಲೋಕದಲ್ಲಿ ವರ್ಣಿಸಬೇಕಾದ್ರೆ ಅವರು ಈ ವೃತ್ತಾಂತಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಯಾವ ಒಂದು ಶ್ಲೋಕ ಅಂದ್ರೆ ಮುಂದಕ್ಕೆ ಹೇಳ್ತಾರೆ ನೋಡಿ ಈ ಶ್ಲೋಕ. ಕೃಪೆ ಕೃತ ಜಗದ್ಭಿತೆ ಕೃಪಣಜಂತು ಚಿಂತಾಮಣೆ ರಮಾ ಸಹಚರಂ ತದಾ ರಘುಧೂರೀಣ ಯಂತ್ಯಾತ್ವಯ ವ್ಯಭಜ್ಯತ ಸರಿತ್ಪತಿ ಸಕೃದ ವೇಕ್ಷಣಾತ್ ತತ್ಕ್ಷಣಾತ್ ಪ್ರಕೃಷ್ಟ ಬಹುಪಾತಕ ಪ್ರಶಮ ಹೇತುನಾ ಸೇತುನಾ ಅಂತ. ಸೊ ಜಗತ್ತಿಗೆ ಹಿತವನ್ನು ಮಾಡಿದವಳಾಗಿ ದುಃಖಿಸುವ ಪ್ರಾಣಿಗಳ ಶೋಕವನ್ನು ನೀಗಿ ಕಳೆಯುವ ಚಿಂತಾಮಣಿಯಾಗಿ ಅಂದು ತ್ರೇತಾಯುಗದಲ್ಲಿ ನೀನೇ ಭಗವಂತನನ್ನು ರಘುನಾಯಕನನ್ನಾಗಿ ಅವತರಿಸುವಂತೆ ಮಾಡಿದೆ. ಒಮ್ಮೆ ಕಣ್ಣು ಬಿಟ್ಟು ನೋಡಿದೊಡನೆಯೇ ಅದೇ ಕ್ಷಣದಲ್ಲಿ ಸಮುದ್ರ ರಾಜನು ತನ್ನನ್ನು ವಿಭಜಿಸಿಕೊಂಡನು. ಎಂಥೆಂಥ ಘೋರ ಪಾಪಗಳನ್ನೂ ನಾಶಪಡಿಸುವ ಮಹಿಮೆಯುಳ್ಳ ಸೇತುವೆಯನ್ನು ಭಗವಂತನು ಆ ಸಮುದ್ರಕ್ಕೆ ಕಟ್ಟಿದ್ದರಿಂದಲೇ ಸಮುದ್ರ ವಿಭಾಗವಾಯಿತು. ಸೊ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದಂತಹ ಪ್ರಸಂಗ ಈ ಸೇತು ಬಂಧನ. ಸಂಸಾರ ಸಾಗರದ ಮಧ್ಯದಲ್ಲೂ ಭಗವಂತನ ದಯೆ ಎಂಬುದೇ ನಮಗೆ ದಾಟಲು ಉಪಯುಕ್ತವಾದ ಸೇತುವೆ ಎಂಬುದಕ್ಕೆ ಇದು ಸಾಂಕೇತಿಕವಾಗಿದ್ದು, ಇಷ್ಟು ಮಹಿಮೆಯನ್ನು ಪಡೆದಿರುವುದರಿಂದ ಸಂಕ್ಷೇಪ ರಾಮಾಯಣದಲ್ಲಿ ಇತರ ವೃತ್ತಾಂತಗಳನ್ನು ಬಿಟ್ಟು ಹೇಳಿದರೂ ಇದನ್ನು ಬಿಡುವಂತಿಲ್ಲ ಅಲ್ಲ. ಸೊ ಇದನ್ನ ಹೋಲಿಸ್ತಾ ಇದ್ದಾರೆ. ಸಂಸಾರವೆಂಬಂತಹ ಸಾಗರದಲ್ಲಿ ನಾವಿದ್ದೇವೆ, ಅದನ್ನ ದಾಟಬೇಕಾದ್ರೆ ನಮಗೆ ದೋಣಿಯಂತೆ ಅಥವಾ ಒಂದು ಸೇತುವೆಯಂತೆ ಇರುವಂತಹದ್ದು ಏನು ಅಂತ ಹೇಳಿದ್ರೆ ಭಗವಂತನ ದಯೆ ಅಲ್ಲ. ಸೊ ದಯಾಶತಕಂ ಅಂತಾನೆ ಇದಕ್ಕೆ ಹೆಸರು. ವೇದಾಂತ ದೇಶಿಕರು ಬರೆದಿದ್ದಾರೆ ದಯಾಶತಕಂ. ಭಗವಂತನ ದಯೆಯನ್ನ ವರ್ಣಿಸುತ್ತಾ 100 ಶ್ಲೋಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಇದು.
ಸೊ ಅದನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೇಗೆ ಸೇತುವೆಯ ಮಾರ್ಗದಿಂದ ಎಲ್ಲಾ ವಾನರರು ರಾಮಚಂದ್ರನ ನೇತೃತ್ವದಲ್ಲಿ ಆ ಸಾಗರವನ್ನ, ಇವತ್ತಿನ ಭಾರತ ಮಹಾಸಾಗರವನ್ನ ಅದನ್ನ ದಾಟಿ ಹೋಗ್ತಾರೆ ಲಂಕೆಗೆ. ಅದೇ ರೀತಿ ಸಂಸಾರ ಸಾಗರದಲ್ಲಿ ನಾವೆಲ್ಲ ಇದ್ದೇವೆ. ಇದನ್ನ ನಾವು ದಾಟಬೇಕಾದ್ರೆ ಒಂದು ಸೇತುವೆ ಬೇಕು. ಆ ಸೇತುವೆ ಏನು ಅಂತ ಹೇಳಿದ್ರೆ ಅದು ಭಗವಂತನ ದಯೆ ಎಂಬುದಾಗಿ ಹೇಳ್ತಾರೆ. ಸಂಗ್ರಹವಾಗಿ ರಾಮಾಯಣವನ್ನು ವರ್ಣಿಸುವ ಶ್ರೀಮದ್ ಭಾಗವತದಲ್ಲೂ ಇದಕ್ಕಾಗಿಯೇ ವಿಭೀಷಣ ಶರಣಾಗತಿಗಿಂತ ಸೇತುಬಂಧ ವೃತ್ತಾಂತವನ್ನೇ ಮುಖ್ಯವಾಗಿ ಗಣಿಸಿ ಒಂದು ಇಡೀ ಶ್ಲೋಕವನ್ನೇ ಅದಕ್ಕೆ ಮೀಸಲಾಗಿಟ್ಟಿದೆ. ಸೊ ರಾಮಾಯಣ ಭಾಗವತದಲ್ಲಿ ಕೂಡ ಇದೆ. ಆದ್ದರಿಂದಲೇ ಭಾಗವತಕ್ಕೆ ಅಷ್ಟು ಪ್ರಾಮುಖ್ಯತೆ. ಸಾಮಾನ್ಯವಾಗಿ ಎಲ್ಲಿ ಕಥೆಯನ್ನ ಮಾಡಿದ್ರು ಸಾಮಾನ್ಯವಾಗಿ ಭಾಗವತ ಕಥೆಯನ್ನೇ ಮಾಡುವುದು. ರಾಮ ಕಥೆಯನ್ನು ಮಾಡ್ತೇವೆ, ಆದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನ ಭಾಗವತ ಕಥೆಗೆ ಕೊಡ್ತೇವೆ. ಏಕೆಂದ್ರೆ ಭಾಗವತ ಕಥೆಯಲ್ಲಿ ಎಲ್ಲವೂ ಕೂಡ ವರ್ಣಿತವಾಗಿದೆ. ಭಾಗವತದಲ್ಲಿ ಮಹಾಭಾರತವಿದೆ, ರಾಮಾಯಣವೂ ಕೂಡ ಇದೆ ಅಲ್ಲ. ಎಲ್ಲಿದೆ ಅಂತ ಹೇಳಿದ್ರೆ 9ನೇ ಸ್ಕಂಧದಲ್ಲಿ 3 ಅಧ್ಯಾಯಗಳಲ್ಲಿ ಸಂಕ್ಷಿಪ್ತವಾಗಿ ರಾಮಾಯಣವನ್ನ ಹೇಳಿ ಮುಗಿಸ್ಬಿಡ್ತಾರೆ ಶುಕಮುನಿಗಳು. ಅದರಲ್ಲಿ ಯುದ್ಧಕಾಂಡವನ್ನು ವರ್ಣಿಸಬೇಕಾದ್ರೆ ಅಲ್ಲೂ ಕೂಡ ವಿಭೀಷಣ ಶರಣಾಗತಿಯನ್ನು ಅವರು ವರ್ಣಿಸೋದಿಲ್ಲ. ಆದ್ರೆ ಏನನ್ನ ವರ್ಣಿಸ್ತಾರೆ ಅಂತ ಹೇಳಿದ್ರೆ ಈ ಸೇತು ಬಂಧನವನ್ನ ವರ್ಣಿಸ್ತಾರೆ. ಒಂದು ಸಮಸ್ತವಾದ ಶ್ಲೋಕ 9ನೇ ಸ್ಕಂದದ 10ನೇ ಅಧ್ಯಾಯದ 13ನೇ ಶ್ಲೋಕವನ್ನ ಕೇವಲ ಈ ಸೇತು ಬಂಧನಕ್ಕೋಸ್ಕರ ಮೀಸಲಾಗಿ ಇಡ್ತಾರೆ ಶುಕಮುನಿಗಳು ಅಲ್ಲ. ಸೊ ಆದ್ದರಿಂದ ಬಹಳ ಮುಖ್ಯವಾದಂತಹ ಒಂದು ಪ್ರಸಂಗ ಇದು ಸೇತು ಬಂಧನ. ಅದನ್ನ ಹೇಳ್ತಾರೆ. ಸಮುದ್ರಕ್ಕೆ ಅಕ್ಷೋಭ್ಯವೆನ್ನುವ ಪರಿಪಾಠವಿದ್ದರು. ಸಮುದ್ರಕ್ಕೆ ಅಕ್ಷೋಭ್ಯ ಅಲ್ಲ. ಸೊ ಇದು ಬಹಳ ಮುಖ್ಯವಾದಂತ ಒಂದು ಅರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಆಚಾರ್ಯರು. ಅಕ್ಷೋಭ್ಯ, ಮಧ್ವ ಸಂಪ್ರದಾಯದಲ್ಲಿ ಅಕ್ಷೋಭ್ಯ ತೀರ್ಥರು ಅಂತ ಇದ್ರು. ಪೇಜಾವರ ಮಠದಲ್ಲಿ ಸುಮಾರು 6 ಅಥವಾ 7 ಶತಮಾನಗಳ ಹಿಂದೆ ಇದ್ದಂಥವ್ರು, ಪೇಜಾವರ ಮಠದಲ್ಲೇ ಇದ್ದಂಥವ್ರು. ಪೇಜಾವರ ಮಠವನ್ನ ಮಧ್ವಾಚಾರ್ಯರೇ ಸ್ಥಾಪಿಸಿದ್ದು. ಆ ಮಠದಲ್ಲಿ ಬಂದಂತ ಸುಮಾರು ಮಧ್ವಾಚಾರ್ಯರಾದ ಮೇಲೆ 3 ಅಥವಾ 4ನೇ ತಲೆಮಾರದ ಆದ್ಮೇಲೆ ಬಂದಂಥವ್ರು ಅಕ್ಷೋಭ್ಯ. ಅಕ್ಷೋಭ್ಯ ಅಂದ್ರೆ ಏನು? ಯಾರು ಕ್ಷೋಭನೆಗೆ ಒಳಗಾಗೋದಿಲ್ಲ. ಕ್ಷೋಭನೆ ಅಂದ್ರೆ ಏನು? ಡಿಸ್ಟರ್ಬೆನ್ಸ್. ಯಾರಾದ್ರೂ ಡಿಸ್ಟರ್ಬ್ ಮಾಡಿ ನಾವು ಡಿಸ್ಟರ್ಬ್ ಆಗ್ಬಿಟ್ರೆ ನಾವು ಕ್ಷುಬ್ಧರಾದ್ವಿ ಅಂತ ಅರ್ಥ. ನಾವು ಕ್ಷೋಭೆಗೆ ಒಳಗಾದ್ವಿ. ಆದ್ರೆ ಅಕ್ಷೋಭ್ಯ ಅಂದ್ರೆ ಉದಾಹರಣೆಗೆ ಸಮುದ್ರಕ್ಕೆ ಅಕ್ಷೋಭ್ಯ. ಆಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್. ಇದನ್ನ 2ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಉದಾಹರಣೆನ ಕೊಡ್ತಾನೆ ಅಲ್ಲ. ಏನಕ್ಕೆ ಕೊಡ್ತಾನೆ ಅಂತ ಹೇಳಿದ್ರೆ, ನಿನ್ನ ಆ ಪ್ರಜ್ಞೆ ಅನ್ನೋದು ಹೇಗಿರ್ಬೇಕು ಅರ್ಜುನ ಅಂತ ಹೇಳಿದ್ರೆ ಸಮುದ್ರದ ತರಹ ಇರಬೇಕು. ಸಮುದ್ರ ಆಪಹ ಅಂತ ಹೇಳಿದ್ರೆ ಎಷ್ಟೇ ನದಿಗಳು ಸಮುದ್ರವನ್ನ ಪ್ರವೇಶಿಸಿದರೂ ಕೂಡ ಆ ಸಮುದ್ರ ಏರ್ಪೇರು ಆಗೋದಿಲ್ಲ. ಸಮುದ್ರದಲ್ಲಿ ಏರ್ಪೇರು ಅನ್ನೋದು ಬರೋದಿಲ್ಲ. ಯಾಕೆಂದ್ರೆ ಸಮುದ್ರದ ನೀರು ಎಷ್ಟು ಅಪಾರವಾಗಿದೆ ಅಂತ ಹೇಳಿದ್ರೆ ಎಷ್ಟೇ ನದಿಗಳು ಅದನ್ನ ಪ್ರವೇಶಿಸಿದ್ರೂ ಕೂಡ ಅದರಲ್ಲಿ ಏರ್ಪೇರು ಅನ್ನೋದು ಬರೋದಿಲ್ಲ. ಅದೇ ರೀತಿ ಯಾರು ತಮ್ಮ ಪ್ರಜ್ಞೆಯನ್ನ ಸಮುದ್ರದ ತರಹ ಮಾಡ್ಕೋತಾರೆ, ಆಳವಾಗಿ ಮಾಡ್ಕೋತಾರೆ. ಸಮುದ್ರದ ತರಹ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನು? ಸಮುದ್ರ ಹಾಗೆ ಆಳವಾಗಿ ಇರಬೇಕು ನಮ್ಮ ಪ್ರಜ್ಞೆ. ಆವಾಗ ಎಷ್ಟೇ ಮನಸ್ಸಿನಲ್ಲಿ ಬೇರೆ ಯಾರೋ ಏನೋ ಹೇಳಿದ್ರು, ಬೇರೆ ಯಾರೋ ಏನೋ ಮಾಡಿದ್ರು, ಆ ರೀತಿಯಾದಂತ ಎಷ್ಟೇ ಡಿಸ್ಟರ್ಬೆನ್ಸ್ ಮನಸ್ಸಿಗೆ ಬಂದ್ರೂ ಕೂಡ ನಾವು ಕ್ಷುಬ್ಧರಾಗೋದಿಲ್ಲ. ಅಂದ್ರೆ ಆ ಕ್ಷೋಭೆಗೆ ನಾವು ಒಳಗಾಗೋದಿಲ್ಲ ಅಂತ ಅರ್ಥ. ಆ ರೀತಿಯಾದಂತ ಶಬ್ದ ಸಮುದ್ರ ದೇವತೆಗೆ ಇದ್ದರೂ ಕೂಡ, ಸಮುದ್ರ ಅನ್ನೋನು ಸರ್ವ ವ್ಯಾಪಿ ಅಂತ ನಮ್ಗೆ ಅನ್ಸಿದ್ರು ಕೂಡ ಅವನು ಸರ್ವೋಚ್ಚ ದೇವತೆ ಅಲ್ಲ ಅವನು. ಅದನ್ನ ಹೇಳೋದಕ್ಕೇನೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಮುದ್ರಂ ಕ್ಷೋಭಯಾಮಾಸ. ಸಮುದ್ರ ದೇವತೆಯನ್ನು ಕ್ಷೋಭನೆಗೆ ಒಳಗಾಗಿಸಿದಂತಹ ದೇವತೆ ಅಂದ್ರೆ ಶ್ರೀರಾಮಚಂದ್ರ ಅಲ್ಲ. ಸೊ ಅಕ್ಷೋಭ್ಯನನ್ನೇ ಕ್ಷುಬ್ಧಗೊಳಿಸಿದಂತಹ ರಾಮಚಂದ್ರ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಮುದ್ರ ರಾಜನ ಸೂಚನೆಯಂತೆ ವಾನರರಲ್ಲಿ ವಿಶ್ವಕರ್ಮಾಂಶದಿಂದ ಜನಿಸಿದ ನಳನೆಂಬ ವೀರನು ಈ ಸೇತುವೆಯನ್ನು ನಿರ್ಮಿಸುತ್ತಾನೆ. ನೋಡಿ, ಮೊದಲನೇ ಕಾಂಡದಲ್ಲಿ ಸುಮಾರು 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಎಲ್ಲಾ ದೇವತೆಗಳು ಯಾವ ಯಾವ ಅಂಶದಿಂದ ರಾಮ ಅವತಾರದಲ್ಲಿ ಜನಿಸಿದರು ಎಂಬುದರ ಮಾಹಿತಿ ನಮ್ಗೆ ಸಿಗತ್ತೆ. ಉದಾಹರಣೆಗೆ ಇಂದ್ರ ವಾಲಿಯಾಗಿ ಬರ್ತಾನೆ. ಅಂದ್ರೆ ಇಂದ್ರ ಸಂಪೂರ್ಣವಾಗಿ ಇಂದ್ರನೇ ಬರೋದಿಲ್ಲ, ಇಂದ್ರನ ಅಂಶದಿಂದ ವಾಲಿ ಬರ್ತಾನೆ ಎಂಬುದಾಗಿ ಅಲ್ಲಿ ವಿವರ ಬರುತ್ತೆ. ಅದೇ ರೀತಿಯಲ್ಲಿ ಸೂರ್ಯಾಂಶದಿಂದ ಸುಗ್ರೀವ ಬರ್ತಾನೆ. ಮತ್ತೆ ಇದೇ ರೀತಿಯಲ್ಲಿ ನಮ್ಮ ಶಂಖ ಚಕ್ರ ಗದಾ ಪದ್ಮ ಅದೆಲ್ಲ ನಮ್ಗೆ ಸಿಗತ್ತೆ. ಸೊ ಕೊನೆಯದಲ್ಲಿ ನಳ ಅನ್ನೋನು ಯಾರ ಅಂಶದಿಂದ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ವಿಶ್ವಕರ್ಮ ಅಂದ್ರೆ ಯಾರು? ಆಧ್ಯಾತ್ಮಿಕ ಜಗತ್ತಿನಲ್ಲಿ, ವಿಶೇಷವಾಗಿ ಆಧ್ಯಾತ್ಮಿಕ ಜಗತ್ತಲ್ಲ,
ದೇವತೆಗಳ ಲೋಕಗಳಲ್ಲಿ ಅಂದ್ರೆ ಸ್ವರ್ಗ ಲೋಕಗಳಲ್ಲಿ ಎಲ್ಲಾ ಅದ್ಭುತವಾದಂತಹ ಅರಮನೆಗಳನ್ನ ನಿರ್ಮಿಸುವವನು ವಿಶ್ವಕರ್ಮ ಅಲ್ಲ. ಸೊ ಹನುಮಂತ ಹೇಗೆ ವಾಯು ಅಂಶದಿಂದ ಬರ್ತಾನೆ, ಅದೇ ರೀತಿಯಲ್ಲಿ ವಿಶ್ವಕರ್ಮ ಅಂಶದಿಂದ ಈ ನಳನೆಂಬುವನು ಬರ್ತಾನೆ. ಅವನಿಗೆ ರಾಮಚಂದ್ರ ಹೇಳ್ತಾನೆ, ಇವಾಗ ನೀನೇ ಈ ಸೇತುವೆಯನ್ನ ನಿರ್ಮಿಸಬೇಕು. ಆದ್ರೆ ಈ ಕಥೆ ಎಷ್ಟೊಂದು ಜನರಿಗೆ ಗೊತ್ತಿರೋದಿಲ್ಲ. ಏನಕ್ಕೆ ನಳನಿಗೆ ಹೇಳ್ತಾನೆ ಅಂತ ಹೇಳಿದ್ರೆ, ನೋಡಿ ರಾಮಚಂದ್ರನ ಏನಕ್ಕೆ ಯದ್ಯಪಿ ಅವನು ಮನುಷ್ಯನಂತೆ ಎಲ್ಲರ ಹತ್ರ ಅವನು ವರ್ತಿಸ್ತಾನೆ, ಆದ್ರೂ ಕೂಡ ಅವನು ಪರಮ ಭಗವಂತ ಅಂತ ನಮಗೆ ಗೊತ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ವಿವರವನ್ನ ಕೊಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಋಷಿವಾಟಿಕೆಗಳಲ್ಲಿ ಆಡುವಾಗ ಈ ನಳನು ಕೈಗೆ ಸಿಕ್ಕ ಯಾಗೋಪಯುಕ್ತ ಪಾತ್ರೆ ಸೌಟುಗಳನ್ನೆಲ್ಲ ನೀರಿನಲ್ಲಿ ಹಾಕಿ ಬಿಡುತ್ತಿದ್ದನಂತೆ. ಹೇಗೆ ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ಋಷಿಗಳ ಜೊತೆಗೆ ಬಹಳ ಆಟ ಆಡ್ತಾ ಇದ್ದ, ಅದರಿಂದ ಅವನಿಗೆ ಒಂದು ಶಾಪ ಸಿಕ್ಕಿತ್ತು. ಅದೇ ರೀತಿ ನಳನ ಮೇಲೆ ಕೂಡ ಒಂದು ಶಾಪವನ್ನ ಎಸಗಿದ್ರು ಋಷಿ ಮುನಿಗಳು. ಏಕೆಂದ್ರೆ ಬಹಳ ತುಂಟುತನವನ್ನ ಮಾಡ್ತಾ ಇದ್ದ. ದಿನವೂ ಬೇರೆ ಪಾತ್ರೆಗಳಿಗಾಗಿ ಪರದಾಡಿದ ಋಷಿಗಳು ಈ ಕಪಿಚೇಷ್ಟೆಯನ್ನು ತಡೆಯಲಾರದೆ ಇವಾಗ ಏನಂತ ಶಾಪ ಕೊಡ್ತಾರೆ ನೋಡಿ. ಈ ಶಾಪ ಹೇಗೆ ವರದಾನವಾಗಿ ಪರಿವರ್ತಿತವಾಗತ್ತೆ ಅನ್ನೋದು ಕೂಡ ನಾವು ನೋಡ್ಬೋದು. ಇನ್ನು ಮೇಲೆ ನೀನು ಮುಟ್ಟಿ ಹಾಕಿದ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಲಿ ಅಲ್ಲ. ಯಾಕೆಂದ್ರೆ ಅವನೇನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಎಲ್ಲಾ ಸೌಟುಗಳನ್ನ ಪಾತ್ರೆಗಳನ್ನ ಋಷಿ ಮುನಿಗಳು ಯಾವ್ಯಾವ ಉಪಯುಕ್ತವಾದಂತಹ ವಸ್ತುಗಳನ್ನ, ಅಂದ್ರೆ ಅವರು ಯಜ್ಞವನ್ನ ಮಾಡೋದಕ್ಕೆ ಏನೇನ್ ಬೇಕಾಗಿತ್ತು, ದರ್ವಿ ಚಮಸಹ ಇದೆಲ್ಲ ಬರುತ್ತೆ. ಒಂದು ಯಜ್ಞವನ್ನ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟೊಂದು ಉಪಯುಕ್ತವಾದಂತಹ ವಸ್ತುಗಳಿರುತ್ತೆ. ಅದೆಲ್ಲವನ್ನ ತೆಗೆದುಕೊಂಡು ಇವನೇನ್ ಮಾಡ್ತಾ ಇದ್ದ, ನೀರಿನಲ್ಲಿ ಮುಳುಗಿಸ್ಬಿಡ್ತಾ ಇದ್ದ. ಅದರಿಂದ ಏನಾಗ್ತಾ ಇತ್ತು, ಅದು ಕೆಳಗೆ ಹೋಗಿ ಮುಳುಗ್ಬಿಡ್ತಾ ಇತ್ತು. ಅದರಿಂದ ಋಷಿಮುನಿಗಳು ಏನ್ ಹೇಳಿದ್ರು, ನೀನ್ ಏನೇ ನೀರಲ್ಲಿ ಹಾಕಿದ್ರು ಕೂಡ ಅದು ತೇಲುವಂತೆ ಆಗಲಿ. ಯಾಕೆಂದ್ರೆ ತೇಲಿದ್ರೆ ನಾವು ಹೋಗಿ ಮತ್ತೆ ಅದನ್ನ ತೆಗೆದುಕೊಂಡು ಬಿಡ್ಬೋದಲ್ಲ. ಅದು ಇವಾಗ ದೊಡ್ಡ ಒಂದು ವರದಾನವಾಗಿ ರಾಮಚಂದ್ರನ ಕಾರ್ಯಕ್ಕೆ ಸಹಾಯಕಾರಿಯಾಯಿತು ಅಲ್ಲ. ಸೊ ಇವಾಗ ಎಲ್ಲರೂ ಬಂದು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಹೌದು ರಾಮಚಂದ್ರನ ನಾಮವನ್ನ ಅದರ ಮೇಲೆ ಬರಿತಾ ಇದ್ರು. ಆದ್ರೆ ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಬಂದು ರಾಮನಾಮವನ್ನ ಕಲ್ಲುಗಳ ಮೇಲೆ ಬಂಡೆಗಳ ಮೇಲೆ ಬರೆದು ಅದನ್ನ ನಳನಿಗೆ ಕೊಡ್ತಾ ಇದ್ರು. ಆ ನಳ ಏನ್ ಮಾಡ್ತಾ ಇದ್ದ, ಅವನು ಅದನ್ನ ತೇಲಿಸ್ತಾ ಇದ್ದ ಸಮುದ್ರದ ಮೇಲೆ, ಅದು ತೇಲ್ಬಿಡ್ತಾ ಇತ್ತು ಎಂಬುದಾಗಿ ಹೇಳ್ತಾರೆ. ಅದರಿಂದ ಹಾಗೆ ಕೊಟ್ಟ ಶಾಪೋಕ್ತಿಯೇ ಈಗ ವರವಾಗಿ ಪರಿಣಮಿಸಿತೆಂದು ಮುಂದಿನ ವಿವರವಾದ ಕಥೆಯಲ್ಲಿ ಹೇಳಿದೆ. ಇದು ಉತ್ತರಕಾಂಡದಲ್ಲಿ ಬರುತ್ತೆ, ಮತ್ತೆ ಯುದ್ಧಕಾಂಡದಲ್ಲೂ ಕೂಡ ಇದು ಸಂಕ್ಷೇಪವಾಗಿ ಬರುತ್ತೆ. ಇದನ್ನು ಸಮುದ್ರ ರಾಜನೇ ಸೂಚಿಸಿ ಉಪಕರಿಸುತ್ತಾನೆ. ಆಯ್ತಾ. ಸೊ ಇದು 73 ಮತ್ತೆ 74ನೇ ಶ್ಲೋಕಗಳ ವಿವರ. ಇವಾಗ 75ನೇ ಶ್ಲೋಕಕ್ಕೆ ಹೋಗೋಣ. ದಯವಿಟ್ಟು ಬೇರೊಬ್ಬರು ಯಾರಾದ್ರೂ ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನ ಮಾಡಬಹುದು. ಸುಧೀರ ಮಾತಾಜಿಯವರು ದಯವಿಟ್ಟು ನನ್ನಿಂದ ಹೇಳಿ. ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣಂ ಆಹವೇ ರಾಮಃ ಸೀತಾಂ ಅನುಪ್ರಾಪ್ಯ ಪರಾಂ ವ್ರೀಡಾಂ ಉಪಾಗಮತ್ ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣಮಾಹವೇ ರಾಮಃ ಸೀತಾಮನುಪ್ರಾಪ್ಯ ಪರಾಂ ವ್ರೀಡಾಮುಪಾಗಮತ್ ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣಮಾಹವೇ ರಾಮಃ ಸೀತಾಮನುಪ್ರಾಪ್ಯ ಪರಾಂ ವ್ರೀಡಾಮುಪಾಗಮತ್. ಧನ್ಯವಾದಗಳು ಮಾತಾಜಿ. ಜ್ಯೋತಿ ಮಾತಾಜಿ ಅವರು ಉಚ್ಚಾರಣೆ ಮಾಡ್ತೀರಾ? ಹೌದು ಪ್ರಭು. ಹರೇ ಕೃಷ್ಣ ಪ್ರಭು. ಹೇಳಿ. ಶ್ಲೋಕ 75. ತೇನ ಗತ್ವಾ ಪುರೀಂ ಲಂಕಾಂ ಹತ್ವಾ ರಾವಣಮಾಹಮೇ ರಾಮಃ ಸೀತಾಮನುಪ್ರಾಪ್ಯ ಪರಾಂ ವ್ರೀಡಾಂ ಉಪಾಗಮತ್. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಕ್ಷಮಿಸಿ ಪ್ರಭು. ರಾಧಾಮಣಿ ಮಾತಾಜಿಯವರು.
ಹರೇ ಕೃಷ್ಣ ಪ್ರಭು. ಅಯ್ಯೋ ಹೇಳ್ತೀನಿ ಪ್ರಭು. ತೇನ ಗತ್ವ ಪುರೀಂ ಲಂಕಾಂ ಹತ್ವಾಂ ರಾವಣ ಮಾಮವೇ ರಾಮಃ ಸೀತಾ ಮನು ಪ್ರಾಪ್ಯ ಪರಾಂ ವೀಢ ಮುಪಾಗಮತ್. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಬಹಳ ಸರಳವಾದ ಶ್ಲೋಕ. ತೇನ ಅಂದ್ರೆ ಸೇತುವೆಯಿಂದ, ಸೇತುವೆಯ ಮೇಲೆ, ಅದರ ಮೂಲಕ ಲಂಕಾಂಪುರಿಂ ಗತ್ವಾ, ಲಂಕೆ ಎಂಬಂತಹ ಪುರಿ ಅಂದ್ರೆ ನಗರವನ್ನ ಸೇರಿ ಅಲ್ಲಿ ರಾವಣನನ್ನ ಸಂಹಾರ ಮಾಡಿ. ನೋಡಿ, ಸಮಸ್ತವಾದ ಯುದ್ಧವನ್ನ ಎರಡೇ ಶಬ್ದಗಳಲ್ಲಿ ಹೇಳಿ ಮುಗಿಸ್ಬಿಟ್ರು. ಹತ್ವಾ ರಾವಣ ಮಾಹವೇ, ಅದರ ಜೊತೆಗೆ ಬೇರೆ ಯಾವ ಯಾವ ರಾಕ್ಷಸರನ್ನ ಮತ್ತೆ ಯಾವ ಯಾವ ವಾನರರನ್ನ ರಾಕ್ಷಸರು ಕೂಡ ಸಂಹರಿಸಿದರು. ಅವರೆಲ್ಲರಿಗೆ ಮತ್ತೆ ಪುನರ್ಜೀವನ ಸಿಕ್ಬಿಡುತ್ತೆ, ರಾಕ್ಷಸರಿಗೆ ಸಿಗೋದಿಲ್ಲ. ಆದ್ರೆ ಅದೆಲ್ಲವನ್ನ ಕೇವಲ ಎರಡೇ ಶಬ್ದಗಳಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ, ಏಕೆಂದ್ರೆ ಇದು ಸಂಕ್ಷೇಪ ರಾಮಾಯಣ ಅಲ್ಲ. ಸೊ ಹತ್ವಾ ರಾವಣ ಮಾಹವೆ, ಆಹವೆ ಅಂದ್ರೆ ಯುದ್ಧದಲ್ಲಿ. ಇದು ಕೂಡ ಬಹಳ ಮುಖ್ಯವಾದ ಪ್ರಸಂಗ. ರಾವಣನ ಮತ್ತೆ ರಾಮಚಂದ್ರನ ಯುದ್ಧ ಏನಿದೆ ಅದು ಅದ್ಭುತವಾದಂತಹ ಪ್ರಸಂಗ. ರಾಮಚಂದ್ರನ ಹೃದಯ ಅಲ್ಲೂ ಕೂಡ ಬಹಳ ಅದ್ಭುತವಾಗಿ ವ್ಯಕ್ತವಾಗುತ್ತೆ. 2 ದಿವಸಗಳ ಕಾಲ ಯುದ್ಧ ನಡೆಯುತ್ತೆ. ಮೊದಲನೇ ದಿವಸ ರಾಮಚಂದ್ರ ಬಹಳ ಸುಲಭವಾಗಿ ರಾವಣನನ್ನ ನಿರಾಯುಧವನ್ನಾಗಿ ಮಾಡ್ಬಿಡ್ತಾನೆ, ನಿರಸ್ತ್ರನನ್ನಾಗಿ ಮಾಡ್ಬಿಡ್ತಾನೆ. ಅವಾಗ ರಾವಣ ನಿರಸ್ತ್ರನನ್ನಾಗಿ, ಅವನ ರಥವನ್ನೂ ಕೂಡ ಕಳೆದುಕೊಂಡು ನಿರಸ್ತ್ರನನ್ನಾಗಿ ಅಲ್ಲಿ ನಿರಸ್ತ್ರವನ್ನಾಗಿ ಅವನು ಮಾಡ್ಬಿಡ್ತಾನೆ. ಅವಾಗ ರಾವಣ ಅಲ್ಲಿ ಯುದ್ಧ ಭೂಮಿಯ ಮೇಲೆ ನಿಂತ್ಕೊಂಡಿರ್ಬೇಕಾದ್ರೆ ರಾಮಚಂದ್ರ ರಾವಣನಿಗೆ ಹೇಳ್ತಾನೆ, ಇವತ್ತು ಬಹಳ ನೀನು ದಣಿದಿರುವೆ, ಅಂದ್ರೆ ಬಹಳ ನಿನಗೆ ಸುಸ್ತಾಗ್ಬಿಟ್ಟಿದೆ, ಆದ್ರಿಂದ ನೀನು ಇವತ್ತು ಬೇಡ, ಮತ್ತೆ ನಾಳೆ ಬಾ, ಏಕೆಂದ್ರೆ ನೀನು ಇವತ್ತು ಬಹಳ ಸುಸ್ತಾಗಿದ್ಯಾ, ಇವತ್ತೇ ನಾನು ನಿನ್ನನ್ನ ಕೊಲ್ಲೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರಿಂದ ನೀನು ವಾಪಸ್ ಹೋಗು. ಯಾರ್ಯಾರಿಗೆ ನೀನು ಸಾಂತ್ವನವನ್ನ ಹೇಳಬೇಕು, ಯಾರ್ಯಾರ ಜೊತೆಗೆ ಒಂದು ಕೊನೆಯ ಬಾರಿ ನೀನು ಮಾತಾಡಬೇಕು ಅಂತ ಇದ್ಯಾ, ಎಲ್ಲರ ಜೊತೆಗೆ ಚೆನ್ನಾಗಿ ಮಾತಾಡಿ ನಾಳೆ ಬೆಳಿಗ್ಗೆ ಮತ್ತೆ ಬಾ ಅಂತ ವಾಪಸ್ ಕಳಿಸ್ಬಿಡ್ತಾನೆ ರಾಮಚಂದ್ರ. ಏನಕ್ಕೆ ಅವನನ್ನ ವಾಪಸ್ ಕಳಿಸ್ತಾನೆ ಎಂಬುದಾಗಿ ಅಲ್ಲಿ ಆಚಾರ್ಯರು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ರಾಮಚಂದ್ರನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ಹೇಳಿದ್ರೆ, ಇದುವರೆಗೆ ರಾವಣ ನನ್ನ ನಿಜವಾದಂತಹ ಶಕ್ತಿಯನ್ನ ಕಣ್ಣಾರೆ ಪ್ರತ್ಯಕ್ಷವಾಗಿ ನೋಡಿಲ್ಲ, ಇತರರಿಂದ ಕೇಳಿರಬಹುದು. ಹೌದು, ಸಮಸ್ತವಾದ ರಾಕ್ಷಸರ ಸೈನ್ಯವನ್ನ ಈ ರಾಮಚಂದ್ರ ಮತ್ತೆ ಈ ವಾನರ ಸೈನ್ಯ ಮುಗಿಸ್ಬಿಟ್ಟಿದೆ, ನಾನೊಬ್ಬ ಮಾತ್ರ ಉಳ್ಕೊಂಡಿದ್ದೇನೆ ಎಂಬುದಾಗಿ ಬೇರೆಯವರಿಂದ ಅವನು ಕೇಳಿರಬಹುದು, ಆದ್ರೆ ಪ್ರತ್ಯಕ್ಷವಾಗಿ ಇದುವರೆಗೆ ನೋಡಿಲ್ಲ. ಆದ್ದರಿಂದ ಇವಾಗ ಪ್ರತ್ಯಕ್ಷವಾಗಿ ನೋಡಿಯಾದ ಮೇಲೆ ಅವನನ್ನ ನಾನು ಬಹಳ ಸುಲಭವಾಗಿ ನಿರಸ್ತ್ರವನ್ನಾಗಿ ಮಾಡಿದ ಮೇಲೆ ಪ್ರಾಯಶಃ ಅವನ ಮನಸ್ಸು ಬದಲಾಗಬಹುದು ಎಂಬುದಾಗಿ ರಾಮಚಂದ್ರ ಯೋಚಿಸ್ತಾ ಇದ್ದಾನೆ. ಒಂದು ಸಂಪೂರ್ಣವಾದ ರಾತ್ರಿ ಅವನು ಯೋಚಿಸಿ ನಾಳೆ ಬೆಳಿಗ್ಗೆ ಬಂದು ನನ್ನಲ್ಲಿ ಶರಣಾಗತಿಯನ್ನ ಮಾಡಿ ನಾನು ನಿನ್ನವನು ಅಂತ ಒಂದೇ ಒಂದು ಬಾರಿ ಹೇಳ್ಬಿಟ್ರೆ ಇವಾಗ್ಲೂ ಕೂಡ ಅವನನ್ನ ನಾನು ಕ್ಷಮಿಸೋದಕ್ಕೆ ತಯಾರಾಗಿದ್ದೇನೆ. ಆದ್ರೆ ಆ ರೀತಿ ಆಗೋದಿಲ್ಲ. ಮಾರನೇ ದಿವಸ ಮತ್ತೆ ಬರ್ತಾನೆ ರಾಮಚಂದ್ರನ ಬಳಿ ರಾವಣ ಬರ್ತಾನೆ. ಮತ್ತೆ ರಾಮಚಂದ್ರ ಯುದ್ಧವನ್ನ ಬಹಳ ಘೋರವಾಗಿ ಮಾಡ್ತಾ ಇರಬೇಕಾದ್ರೆ ರಾವಣನನ್ನ ಯಾವಾಗ ಕೊಲ್ಲುವಂತಹ ಸಮಯ ಬರುತ್ತೆ, ಆವಾಗ ನಮಗೆ ಗೊತ್ತಿದೆ, ಒಂದು ತಲೆಯನ್ನು ತೆಗಿತಾನೆ, ಮತ್ತೊಂದು ತಲೆ ಅಲ್ಲಿಗೆ ಬರುತ್ತೆ. ಈ ರೀತಿಯಾಗಿ 100 ಬಾರಿ ಆಗತ್ತೆ. 100 ಬಾರಿ ಆ ತಲೆಗಳಿಗೆ ಅವನು ಬಾಣವನ್ನ ಪ್ರಯೋಗ ಮಾಡ್ತಾನೆ ರಾಮಚಂದ್ರ. ಏನಕ್ಕೆ? ರಾಮಚಂದ್ರನಿಗೆ ಗೊತ್ತಿಲ್ವಾ, ಅವನ ಹೊಕ್ಕಳಿನ ಪ್ರದೇಶದಲ್ಲಿ ಅಮೃತ ಅಡಗಿದೆ, ಅದರಿಂದ ಸೀದಾ ಹೊಕ್ಕಳಿಗೆ ಹೊಡಿಬಹುದಾಗಿತ್ತು ಮೊದಲನೇ ಸತಿನೇ. ಆದ್ರೆ ಏನಕ್ಕೆ ಆ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಹೇಳ್ತಾರೆ, ಏನಕ್ಕೆ ಅಂದ್ರೆ ರಾಮಚಂದ್ರನ ಮನಸ್ಸಿನಲ್ಲಿ ಪ್ರಾಯಃ ಒಂದು ತಲೆ ಹೋಗತ್ತೆ, ಮತ್ತೊಂದು ತಲೆ ಬರುತ್ತೆ. ಆ ಮತ್ತೊಂದು ತಲೆಯಲ್ಲಾದ್ರೂ ಸ್ವಲ್ಪ ಬುದ್ಧಿ ಬರ್ಬೋದು ಅವನ್ಗೆ ಅಲ್ಲ. ಒಂದೊಂದು ತಲೆಯಲ್ಲೂ ಬೇರೆ ಬೇರೆ ಬುದ್ಧಿ ಇರುತ್ತೆ ಅಲ್ಲ. ಸೊ ಒಂದು ತಲೆ ಹೋದ್ರೆ ಮತ್ತೊಂದು ತಲೆ ಬರುತ್ತೆ, ಆ ತಲೆಯಲ್ಲೇ ಸ್ವಲ್ಪ ಬುದ್ಧಿ ಬಂದು ನನ್ನಲ್ಲಿ ಶರಣಾಗತಿ ಮಾಡ್ಬೋದೇನೋ ಅಂತ 100 ಬಾರಿ ಮತ್ತೆ ಅವನಿಗೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಕೊನೆಗೆ ವಿಭೀಷಣ ಯಾವಾಗ ಬಂದು ಹೇಳ್ತಾನೆ, ಅವನ ಹೊಕ್ಕಳಿನ ಪ್ರದೇಶದಲ್ಲಿ ಅಮೃತ ಅಡಗಿದೆ, ಆದ್ರಿಂದ ಮೊದಲು ನೀನು ಹೊಕ್ಕಳಿನ ಪ್ರದೇಶಕ್ಕೆ ನೀನು ಬಾಣದ ಪ್ರಯೋಗವನ್ನ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಬಾಣ ಪ್ರಯೋಗ ಮಾಡಿ ರಾವಣನ ಸಂಹಾರವಾಗುತ್ತೆ. ಇದೆಲ್ಲವೂ ಕೇವಲ 2 ಶಬ್ದಗಳಲ್ಲಿ. ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಮುಂಚಿತವಾಗಿ ಯಾವ ಯಾವ ಘಟನೆಗಳಾಗತ್ತೆ, ಯಾವ ಯಾವ ವಾನರರು ಯಾವ ಯಾವ ರಾಕ್ಷಸರನ್ನ ಸಾಯಿಸ್ತಾರೆ, ಕುಂಭಕರ್ಣ ವಧೆ, ಆಮೇಲೆ ಇಂದ್ರಜಿತ್ತಿನ ವಧೆ, ಇದೆಲ್ಲ ಬಹಳ ಮುಖ್ಯವಾದಂತಹ ಪ್ರಸಂಗಗಳು, ಎಲ್ಲವೂ ಕೂಡ ಸಂಕ್ಷೇಪ ಇಲ್ಲಿ. ಅದಾದ್ಮೇಲೆ ರಾಮ ಸೀತಾಂ ಅನುಪ್ರಾಪ್ಯ, ಇದಾದ ಮೇಲೆ ರಾಮ ಸೀತೆಯನ್ನ ಅಥವಾ ಸೀತೆ ರಾಮನನ್ನ ಸೇರ್ತಾಳೆ. ಆವಾಗ ಪರಾಂ ವ್ರೀಡಾಂ ಉಪಾಗಮತ್. ಇದು ಮುಖ್ಯವಾದಂತಹ ಘಟನೆ ಇಲ್ಲಿ ಅಲ್ಲ. ಸೀತೆಯ ಅಗ್ನಿ ಪರೀಕ್ಷೆಯಲ್ಲಿಂದ ಆರಂಭವಾಗ್ತಾ ಇದೆ. ಪರಾಂ ವ್ರೀಡಾಂ, ವ್ರೀಡ ಅಂತ ಹೇಳಿದ್ರೆ ನಾಚಿಕೆಗೆ ಒಳಗಾದನು ರಾಮಚಂದ್ರ.
ಇಲ್ಲ. ಸೊ ಅಷ್ಟೊಂದು ಘೋರವಾದಂತ ಯುದ್ಧವನ್ನ ಮಾಡಿದ್ದಾನೆ, ಅಷ್ಟೊಂದು ಕಷ್ಟವನ್ನ ಪಟ್ಟು ಅಷ್ಟೊಂದು ವಾನರರು ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ, ಮುಡಿಪಾಗಿ ಕೊಟ್ಟಿದ್ದಾರೆ. ಅವರು ಧಾರೆ ಎರೆದು ಬಿಟ್ಟಿದ್ದಾರೆ ರಾಮಚಂದ್ರನಿಗೋಸ್ಕರ ಮತ್ತೆ ಸೀತೆಗೋಸ್ಕರ. ಆದ್ರೆ ಎಲ್ಲ ಆದ್ಮೇಲೆ ಯಾವಾಗ ಸೀತೆ ವಾಪಸ್ಸು ಬಂದು ಸೇರ್ತಾ ಇದ್ದಾಳೆ ರಾಮಚಂದ್ರನನ್ನ, ಅವಾಗ ರಾಮಚಂದ್ರನಿಗೆ ಅವಳನ್ನ ವಾಪಸ್ಸು ಸ್ವೀಕರಿಸೋದಕ್ಕೆ ಅವನಿಗೆ ನಾಚಿಕೆ ಆಗ್ತಾ ಇದೆ, ಅಂದ್ರೆ ಅವನಿಗೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಏನಕ್ಕೆ ಇದು ಎಂಬುದನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ದಯವಿಟ್ಟು ಇದರ ಅನುವಾದವನ್ನ ಓದ್ತೀರಾ? ಭಗವತಿ ಹರಿಣಿ ಮಾತಾಜಿಯವರು ಅವ್ರು ಕೈ ಎತ್ತಿದ್ರು ಅನ್ಸುತ್ತೆ, ಓದ್ತೀರಾ ಇದರ ಅನುವಾದವನ್ನ? ಭಾಗವತಿ ಹರಿಣಿ ಮಾತಾಜಿಯವರು. ಹಾ ಪ್ರಭುಜಿ, ಹರೇ ಹೌದು. ಕೃಷ್ಣ. ಆ ಸೇತುವೆಯ ಸಹಾಯದಿಂದ ಲಂಕೆಗೆ ಹೋಗಿ ರಾವಣನನ್ನು ಯುದ್ಧದಲ್ಲಿ ಕೊಂದು ಶ್ರೀರಾಮನು ಸೀತಾದೇವಿಯನ್ನು ಪಡೆದು ತೀವ್ರವಾದ ನಾಚಿಕೆಗೊಳಗಾದನು. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಮಾತಾಜಿ. ಇಲ್ಲಿ ನೋಡಿ ವ್ಯಾಖ್ಯಾನದಲ್ಲಿ ಬರುತ್ತೆ, ಶ್ರೀರಾಮಚಂದ್ರನಿಗೆ ಲಜ್ಜೆಯಾದುದು ಆವರೆಗೆ 10 ತಿಂಗಳು ಪರಪುರುಷನ ಮನೆಯಲ್ಲಿದ್ದ ತನ್ನ ಪತ್ನಿಯನ್ನು ಮತ್ತೆ ಅಂಗೀಕರಿಸುವ ಲೋಕಾಪವಾದವೇನು ಬಂದೀತೋ ಎಂಬ ಕಾರಣಕ್ಕೆ. ಎಷ್ಟೊಂದ್ಸತಿ ಇದನ್ನು ಓದ್ಬೇಕಾದ್ರೆ ನಿಮಗೂ ಕಷ್ಟ ಆಗುವುದು, ನನಗೂ ಕಷ್ಟ ಆಗತ್ತೆ. ಏಕೆಂದ್ರೆ ಸ್ವಲ್ಪ ಕಾವ್ಯದ ಶೈಲಿಯಲ್ಲಿ ಇದನ್ನ ಬರೆದಿದ್ದಾರೆ ವ್ಯಾಖ್ಯಾನವನ್ನ. ಬಹಳ ಅದ್ಭುತವಾದ ಕನ್ನಡ ಇರ್ಬೋದು, ಆದ್ರೆ ನಮ್ಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಲೋಕ ಅಪವಾದ ಏನ್ ಬರುತ್ತೆ ಅಲ್ಲ, ಲೋಕ ಏನ್ ಹೇಳತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಎಷ್ಟೊಂದ್ಸತಿ ಲೋಕ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಸಮಾಜದಲ್ಲಿ ಬದುಕಿದ್ದೇವೆ, ಕಾಡಿನಲ್ಲಿ ನಾವು ಬದುಕ್ತಾ ಇಲ್ಲ ಅಲ್ಲ. ಸೊ ಲೋಕ ಏನ್ ಹೇಳತ್ತೆ ಅನ್ನೋದು ಕೂಡ ಎಷ್ಟೊಂದ್ಸತಿ ಮುಖ್ಯವಾಗತ್ತೆ. ಯದ್ಯಪಿ ಎಷ್ಟೊಂದ್ಸತಿ ಅದನ್ನ ತುಂಬಾ ತಲೆಗೆ ಹಚ್ಕೊಳ್ಳೋದು ಸರಿಯಲ್ಲ, ಆದ್ರೆ ತಲೆಗೆ ಹಚ್ಕೊಳ್ಳದೆ ಇರೋದು ಅದು ಕೂಡ ಮೂರ್ಖತನವಾಗತ್ತೆ. ಅದರಿಂದ ಲೋಕ ಅಪವಾದ ಏನ್ ಬರುತ್ತೆ, ಎಸ್ಪೆಷಲಿ ಯಾರು ಬಹಳ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರ್ತಾರೆ ಅಂಥವ್ರು ಲೋಕ ಏನ್ ಹೇಳತ್ತೆ ಅನ್ನೋದನ್ನ ಕೂಡ ಅವರು ಲೆಕ್ಕಕ್ಕೆ ಹಾಕೋಬೇಕಾಗತ್ತೆ. ಇಲ್ಲವಾದ್ರೆ ಲೋಕ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಆ ಲೋಕ ಅವ್ರ ಜೊತೆಗೆ ನಿಲ್ಲೋದಿಲ್ಲ ಅಲ್ಲ. ಸೊ ಲೋಕಾಪವಾದ ಏನು ಬಂದೀತೋ ಎಂಬ ಕಾರಣಕ್ಕೆ ರಾಮಚಂದ್ರನಿಗೆ ಸ್ವಲ್ಪ ಲಜ್ಜೆ ಅನ್ನೋದು ಅಥವಾ ಸ್ವಲ್ಪ ನಾಚಿಕೆ ಅಥವಾ ಸ್ವಲ್ಪ ಮುಜುಗರ ಅನ್ನೋದು ಬರುತ್ತೆ. ಈ ರಾಮಾವತಾರ ತತ್ವವನ್ನರಿಯದ ಮೂಢರು ಇಷ್ಟೆಲ್ಲ ಅಗಾಧ ವ್ಯಾಪಾರವನ್ನು, ಸೇತುಬಂಧ, ಅಸಂಖ್ಯ ರಾಕ್ಷಸ ವಧೆ, ವಿಭೀಷಣ ಅಂಗೀಕಾರ, ಅದಕ್ಕಿಂತ ಮೊದಲಿನ ವಾಲಿವಧೆ, ಸುಗ್ರೀವ ಸಖ್ಯ, ಇವನ್ನೆಲ್ಲ ಶ್ರೀರಾಮಚಂದ್ರ ಮಾಡಿದ್ದು ಒಬ್ಬ ಸ್ತ್ರೀಯ ಸಲುವಾಗಿಯೇ ಎಂದು ಇಂದಿಗೂ ಉದ್ಗರಿಸುವುದು ಮನುಷ್ಯ ಸಹಜ ಅಜ್ಞಾನದಿಂದ ಅಲ್ಲ. ಸೊ ಇಲ್ಲಿ ಸ್ತ್ರೀ ಅಂದ್ರೆ ಹೌದು, ರಾಮಾಯಣ ಸ್ತ್ರೀ ಪ್ರಸಂಗ, ಸಮಸ್ತವಾದ ಯುದ್ಧ ಒಬ್ಬ ಸ್ತ್ರೀಯ ಕಾರಣದಿಂದಲೇ ಆಗಿದ್ದು. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ರಾಮಚಂದ್ರ ಅಷ್ಟೊಂದು ಕಷ್ಟವನ್ನ ಪಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ 2 ಮುಖ್ಯವಾದಂತಹ ಕಾರಣಗಳು. ಒಂದು ಅಂತರಂಗ, ಎರಡನೇದು ಬಹಿರಂಗ. ಮೊದಲನೇದು ಅಂತರಂಗ ಕಾರಣ ಏನು ಅಂತ ಹೇಳಿದ್ರೆ, ಆ ದೇವತೆಗಳೆಲ್ಲರೂ ಬಂದು ಏನು ಶರಣಾಗತಿಯನ್ನ ರಾಮಚಂದ್ರನ ಪಾದದಡಿಯಲ್ಲಿ ಮಾಡಿದ್ರು, ಅದಕ್ಕೆ ಫಲ ಕೊಡಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ ರಾವಣನ ಸಂಹಾರ, ಎಲ್ಲಾ ರಾಕ್ಷಸರೊಡನೆ ರಾವಣನ ಸಂಹಾರ ಆಗಬೇಕು. ಅದರಿಂದ ರಾಮಚಂದ್ರ ಅಷ್ಟೊಂದು ಕಷ್ಟಪಟ್ಟು ಸೇತುವೆಯ ನಿರ್ಮಾಣವನ್ನ ಮಾಡಿ ಆ ಸಮುದ್ರದ ಮತ್ತೊಂದು ಬದಿಗೆ ಅಂದ್ರೆ ಲಂಕೆಗೆ ಹೋಗಿ ಎಲ್ಲ ರಾಕ್ಷಸರ ಸಂಹಾರವನ್ನ ಮಾಡ್ತಾನೆ. ಇದು ಅಂತರಂಗ ಕಾರಣ. ಆದ್ರೆ ಬಹಿರಂಗ ಕಾರಣ ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ಒಂದು ಸರಿಯಾದ ಮಾದರಿಯನ್ನ ಸ್ಥಾಪಿಸಬೇಕು ಅಲ್ಲ. ಇನ್ನು ಮುಂದೆ ಯಾರು ಪರಸ್ತ್ರೀಯರ ಮೇಲೆ ಕಣ್ಣನ್ನ ಇಟ್ರೆ ಅಂಥವ್ರಿಗೆ ಯಾವ ಒಂದು ಪರಿಣಾಮ ಬರುತ್ತೆ ಅಂತ ತೋರಿಸಬೇಕು. ಅಷ್ಟಲ್ಲದೆ ರಾವಣನಂತಹ ದುಷ್ಟರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕು ಅನ್ನೋದು ಬಹಿರಂಗ ಕಾರಣ ಅಲ್ಲ. ಸೊ ಹಾಗೆ ತಿಳಿಯುವವರ ದೃಷ್ಟಿಯಿಂದ ಇಲ್ಲಿ ಕೊಂಚ ಲಜ್ಜೆ ಎಂದು ಹೇಳಿದೆ. ಇದರ ಪರಿಹಾರ ಮುಂದಿನ ಶ್ಲೋಕದಲ್ಲಿ. ಸೊ ಲಜ್ಜೆ ಆಗ್ತಾ ಇರೋದು ರಾಮಚಂದ್ರನಿಗೆ ಯಾರಿಂದ ಅಂತ ಹೇಳಿದ್ರೆ, ಯಾರು ರಾಮತತ್ವವನ್ನ, ರಾಮಚಂದ್ರನ ಜೀವನದಲ್ಲಿ ಇರುವಂತಹ ಕಾರಣ ಅವನು ಯಾವ ಕಾರ್ಯಕಲಾಪಗಳನ್ನ ಮಾಡ್ತಾನೆ, ಅದರ ಹಿಂದೆ ಇರುವಂತಹ ಕಾರಣಗಳನ್ನ ಯಾರು ಅರಿಯೋದಿಲ್ಲ, ಅಂಥವರಿಂದ ರಾಮಚಂದ್ರನಿಗೆ ಲಜ್ಜೆಯ ಹೊರತು ತನ್ನ ಭಕ್ತರಿಂದ ರಾಮಚಂದ್ರನಿಗೆ ಲಜ್ಜೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಮ ಭಕ್ತರು ಯಾರಿರ್ತಾರೆ ಅಂಥವರು ಈ ಲೀಲೆಯ ಹಿಂದೆ ಏನು ಹಿನ್ನೆಲೆ ಇದೆ ಮತ್ತೆ ಏನು ಕಾರಣ ಇದೆ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ. ಅದರಿಂದ ಅಂಥವರಿಂದ ರಾಮಚಂದ್ರನಿಗೆ ಲಜ್ಜೆ ಆಗ್ತಾ ಇಲ್ಲ. ಆದ್ರೆ ಆಗ್ತಾ ಇರೋದು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅರ್ಧಂಬರ್ಧ ಜ್ಞಾನದಿಂದ ಇದರ ಬಗ್ಗೆ ಮಾತಾಡ್ತಾರೆ ಅಂಥವರಿಂದ ಅಲ್ಲ.
ಸೊ ಮುಂದಿನ ಶ್ಲೋಕ ಬೇರೆ ಯಾರಾದ್ರೂ ದಯವಿಟ್ಟು ನನ್ನಿಂದ ಹೇಳಿ. ಇವಾಗ ದಯವಿಟ್ಟು ಕ್ಷಮಿಸಿ, 8:03 ಆಗಿದೆ. ಅದ್ರ ಇನ್ನು 2 ಶ್ಲೋಕಗಳನ್ನ ಮಾಡಿ ಮುಗಿಸ್ಬಿಡ್ತೇನೆ. ಯಾಕೆಂದ್ರೆ ಈ ಪ್ರಸಂಗವನ್ನ ಮುಗಿಸ್ಬಿಟ್ರೆ ಅವಾಗ ಮುಂದಿನ ಪ್ರಸಂಗವನ್ನ ಮುಂದಿನ ಬಾರಿ ನಾವು ಚರ್ಚೆ ಮಾಡ್ಬೋದು. ಓಕೆ, ಸೊ ಕುಮಾರಿ ಮಾತಾಜಿ ಅವರು ನನ್ನಿಂದ ಹೇಳ್ತೀರಾ? ಮಾತಾಜಿ. ಪ್ರಭು. ತಾಮುವಾಚ ತಥೋ ರಾಮಃ ರಾಮವಾಚ ತಥೋ ರಾಮಃ ಪುರುಷಂ ಜನ ಸಂಸದಿ ಪುರುಷಂ ಜನ ಸಂಸದಿ ಅಮೃಷ್ಯಮಾಣ ಸಾ ಸೀತಾ ಅಮೃಷವಾಣ ಸಾ ಸೀತಾ ವಿವೇಶಜ್ವಲನಂ ಸತಿ ವಿವೇಶ ಜ್ವಲನಂ ಸತಿ. ತಾಮುವಾಚ ತಥೋ ರಾಮಃ ರಾಮವಾಚ ತಥೋ ರಾಮಃ ಪುರುಷಂ ಜನ ಸಂಸದಿ ಪುರುಷಂ ಜನ ಸಂಸದಿ ಅಮೃಷ್ಯಮಾಣ ಸಾ ಸೀತಾ ಅಮೃಷವಾಣ ಸಾ ಸೀತಾ ವಿವೇಶಜ್ವಲನಂ ಸತಿ. ವಿವೇಶ ಜ್ವಲನಂ ಸತಿ. ಧನ್ಯವಾದಗಳು ಮಾತಾಜಿ. ಸದಾನಂದನ್ ಅವರು ಹೇಳ್ತೀರಾ? ಓದ್ತೇನೆ. ತಾಮುವಾಚ ಎಷ್ಟು ಹೋಯ್ತದು? ಓದಿ ಓದಿ. ವಾಚ ತಥೋ ರಾಮಃ ಪುರುಷಂ ಜನ ಸಂಸದಿ ಮುಷ್ಯಮಾಣ ಸಾ ಸೀತಾ ವಿವೇಶ ಜ್ವಲನಂ ಸತಿ. ಧನ್ಯವಾದಗಳು. ಸೊ ಇವಾಗ ಬರ್ತಾ ಇರತಕ್ಕಂತಹ ಅಗ್ನಿ ಪರೀಕ್ಷೆಯ ಪ್ರಸಂಗ. ತಾಂ ಉವಾಚ ತಥೋ ರಾಮಃ ಪುರುಷಂ ಜನ ಸಂಸದಿ. ತುಂಬಿದ ಸಭೆಯಲ್ಲಿ, ಜನ ಸಂಸದಿ ಅಂತ ಹೇಳಿದ್ರೆ ತುಂಬಿದ ಸಭೆಯಂತೆ ಇರುವಂತಹ ಆ ಸಮುದ್ರದ ತೀರದಲ್ಲಿ ಕೇವಲ ರಾಮ, ಲಕ್ಷ್ಮಣ ಮತ್ತೆ ಸೀತೆ ಇರಲಿಲ್ಲ, ಎಲ್ಲಾ ವಾನರರು ನೋಡ್ತಾ ಇದ್ದಾರೆ ಅಲ್ಲ. ಸೊ ಎಲ್ಲಾ ವಾನರರು ಇವಾಗ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೀತೆ ಯಾವಾಗ ಬರ್ತಾಳಪ್ಪ, ಅಷ್ಟೊಂದು ನಾವು ಕಷ್ಟಪಟ್ಟಿದ್ದೇವೆ ಯಾರಿಗೋಸ್ಕರ ಅಂತಾನೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವಾಗ ಬರ್ತಾಳಲ್ಲ, ಅವನ ಒಂದು ದರ್ಶನವನ್ನ ಪಡ್ಕೊಳ್ಳೋಣ, ಅದಾದ್ಮೇಲೆ ರಾಮಚಂದ್ರ ಅವಳ ಜೊತೆಗೆ ಯಾವ ವರ್ತನೆಯನ್ನ ತೋರಿಸ್ತಾನೆ ಅದನ್ನ ನೋಡೋಣ ಎಂಬುದಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆದ್ರೆ ಯಾವಾಗ ಸೀತೆ ನಿಜವಾಗ್ಲೂ ಬರ್ತಾಳೆ, ಸೀತೆ ಹೇಗೆ ಬರ್ತಾಳೆ ಅಂತ ಹೇಳಿದ್ರೆ ರಾಮಚಂದ್ರ ವಿಭೀಷಣನ ಕೈಯಲ್ಲಿ ಹೇಳಿ ಕಳಿಸ್ತಾನೆ, ದಯವಿಟ್ಟು ಸೀತೆಯನ್ನ ಕರೆದುಕೊಂಡು ಬನ್ನಿ. ಸೊ ಇದೆಲ್ಲ ಬರುತ್ತೆ ರಾಮಾಯಣದಲ್ಲಿ, ನೀವು ಓದ್ಬೋದು ಇದರ ವಿವರ. ಮೊದಲು ಹನುಮಂತ ಹೋಗಿ ಸೀತೆಗೆ ಶುಭ ಸುದ್ದಿಯನ್ನ ಮುಟ್ಟಿಸ್ತಾನೆ. ರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ವಿಜಯಿ ಆಗಿದ್ದಾನೆ, ವಿಜಯಶೀಲನಾಗಿದ್ದಾನೆ ಯುದ್ಧದಲ್ಲಿ. ಅವಾಗ ಸೀತೆಗೆ ಬಹಳ ಸಂತೋಷ. ಆದ್ರೆ ಸೀತೆ ಹೆಂಗಸಾಗಿದ್ರಿಂದ ರಾಮಚಂದ್ರ ಕರೆಯುವವರೆಗೆ ನಾನು ಅಲ್ಲಿಗೆ ಹೋಗ್ಬಾರ್ದಂತ ಅಲ್ಲೇ ಅಶೋಕ ವಾಟಿಕೆಯಲ್ಲೇ ಇರ್ತಾಳೆ. ತ್ರಿಜಟೆಯರ ಜೊತೆಗೆ ಅವಳು ಸಂವಾದವನ್ನ ಮಾಡ್ತಾ ಇರ್ತಾಳೆ. ಅವಾಗ ಹನುಮಂತ, ಅಲ್ಲಿ ಮತ್ತೊಂದು ಪ್ರಸಂಗ ಬರುತ್ತೆ, ಸೀತೆಯ ಮಹತ್ವವನ್ನ ತೋರಿಸುವಂತಹ ಮತ್ತೊಂದು ಪ್ರಸಂಗ ಅಲ್ಲಿ ಬರ್ತದೆ. ಅದ್ರ ಬಗ್ಗೆ ಇವಾಗ ಚರ್ಚೆ ಬೇಡ. ಆದ್ರೆ ಅದಾದ ಮೇಲೆ ಯಾವಾಗ ರಾಮಚಂದ್ರ ಸೀತೆಯನ್ನ ಕರೆದುಕೊಂಡು ಬರಬೇಕು ಅಂತ ಇರ್ತಾನೆ, ಅವಾಗ ವಿಭೀಷಣನ ಕೈಲಿ ಅವನ ಕಿವಿಯಲ್ಲಿ ಹೇಳಿ ಕಳಿಸ್ತಾನೆ, ದಯವಿಟ್ಟು ಸೀತೆಯನ್ನ ಕರೆದುಕೊಂಡು ಬಾ. ಅವಾಗ ವಿಭೀಷಣ ಬಂದು ಸೀತೆಗೆ ಹೇಳ್ತಾನೆ, ದಯವಿಟ್ಟು ಬನ್ನಿ, ರಾಮಚಂದ್ರ ನಿಮ್ಮನ್ನ ಕರಿತಾ ಇದ್ದಾನೆ. ಅವಾಗ ಸೀತೆ ಅವಾಗ ಹೊರಡ್ತಾ ಇರ್ತಾಳೆ. ಅವಾಗ ವಿಭೀಷಣ ಹೇಳ್ತಾನೆ, ರಾಮಚಂದ್ರ ಹೇಳಿದ್ದಾನೆ, ನೀನು ಸ್ನಾನವನ್ನ ಮಾಡಿ ಅದಾದ ಮೇಲೆ ಹೊಸ ಬಟ್ಟೆಯನ್ನ ಧರಿಸಿ, ಫ್ರೆಶ್ ಕ್ಲೋತ್ಸ್ ಅಂತ ಹೇಳ್ತಾರಲ್ಲ, ಹೊಸ ಬಟ್ಟೆಯನ್ನ ಧರಿಸಿ ರಾಜಕುಮಾರಿಯಂತೆ ನೀನು ಅಲ್ಲಿಗೆ ಬರಬೇಕು ಅಲ್ಲ. ಈ ಸ್ಥಿತಿಯಲ್ಲಿ ಕಾಷಾಯ ವಸ್ತ್ರವನ್ನ ಧರಿಸಿದಂತೆ ಇರುವಂತಹ ಈ ಸೀರೆಯನ್ನ, ಹಳೆಯ ಸೀರೆಯನ್ನ ಉಟ್ಕೊಂಡು ಅಲ್ಲಿಗೆ ಬರಬಾರ್ದು. ಹೊಸ ಬಟ್ಟೆಯನ್ನ, ಹೊಸ ಸೀರೆಯನ್ನ ಉಟ್ಟು ರಾಜಕುಮಾರಿಯಂತೆ ಎಲ್ಲ ಒಡವೆಗಳನ್ನ ಹಾಕೊಂಡು ಅಲ್ಲಿಗೆ ಬರಬೇಕು ಅಂತ. ಸೊ ಅವಾಗ ಸೀತೆ ಹಾಗೇನೆ ಬರ್ತಾಳೆ. ಅವಳಿಗೆ ಸ್ವಲ್ಪ ಸಂಶಯ ಬರುತ್ತೆ, ಅಲ್ಲಿಗೆ ಬರ್ತಾಳೆ. ಅದಾದ ಮೇಲೆ ರಾಮಚಂದ್ರ ಅವಳನ್ನ ನೋಡಿ ಯಾವುದೇ ರೀತಿಯಾದಂತಹ ಸಂತೋಷವನ್ನ ವ್ಯಕ್ತಪಡಿಸೋದಿಲ್ಲ. 1 ವರ್ಷದ ನಂತರ ಸೀತೆಯನ್ನ ನೋಡ್ತಾ ಇದ್ದಾನೆ. ಎಷ್ಟು ಸಂತೋಷ ಆಗಿರ್ಬೇಕು ರಾಮಚಂದ್ರನಿಗೆ. ಆದ್ರೆ ರಾಮಚಂದ್ರ ಆ ರೀತಿಯಾದಂತಹ ಸಂತೋಷವನ್ನ ವ್ಯಕ್ತಪಡಿಸೋದಿಲ್ಲ. ಇದನ್ನ ನೋಡಿ ದಾಲ್ಮೆ ಕುಚ್ ಕಾಲಾಹೆ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ, ಅದೇ ರೀತಿಯಲ್ಲಿ ಸೀತೆಗೆ ಯಾವುದೋ ಸಂಶಯ ಬರುತ್ತೆ, ಏನೋ ವಿಷಯ ಇಲ್ಲಿ ಅಡಗಿದೆ ಅಂತ ಸಂಶಯ ಬಂದೇ ಬರ್ತದೆ. ಆದ್ರೆ ಅದಾದ್ಮೇಲೆ ರಾಮಚಂದ್ರನಿಗೆ ಏನು ಅಂತ ಕೇಳ್ತಾಳೆ. ನಾನು ಎಲ್ಲವನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆವಾಗ ರಾಮಚಂದ್ರ ಹೇಳ್ತಾನೆ, ಏನ್ ಹೇಳ್ತಾನೆ ಅಂದ್ರೆ, ಇವಾಗ ನೀನು ಪರಪುರುಷನ ಮನೆಯಲ್ಲಿ 10 ತಿಂಗಳ ಕಾಲ ನೀನು ಇದ್ದಿದ್ರಿಂದ ನಿನ್ನ ಪವಿತ್ರತೆಯನ್ನ ನೀನು ಎಲ್ಲರ ಮುಂದೆ ಇವಾಗ ಸಾಬೀತು ಮಾಡಿ ತೋರಿಸಬೇಕು ಅಲ್ಲ. ಸೊ ನಿಜವಾಗ್ಲೂ ಇದಕ್ಕೆ ಏನು ಕಾರಣ ಅನ್ನೋದು ನಮ್ಗೆ ಬಹಳ
ನಮ್ಮನ್ನ ಕಾಡುತ್ತೆ ಅಲ್ಲ. ಇದು ಬಹಳ ಒಂದು ನಮಗೆ ನೋವು ತರುವಂತಹ ಒಂದು ಪ್ರಸಂಗ ಇದು ಅದಾದ್ಮೇಲೆ ಮತ್ತೆ ಸೀತೆಯ ವಿವಾಸನೆ ಏನಿದೆ, ವಿವಾಸನೆ ಅಂದ್ರೆ ಏನು, ಅವಳನ್ನ ಏನು ಕಾಡಿಗೆ ಅಟ್ಟುಬಿಡ್ತಾನೆ ರಾಮಚಂದ್ರ, ಉತ್ತರಕಾಂಡದಲ್ಲಿ ಬರುತ್ತೆ. ಇದೆರಡೂ ಕೂಡ ಪ್ರಸಂಗಗಳು ನಮ್ಗೆ ಬಹಳ ನೋವನ್ನ ತರುತ್ತೆ. ಏನಕ್ಕೆ ರಾಮಚಂದ್ರ ಈ ರೀತಿ ಮಾಡ್ತಾನೆ, ಇದನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಎಷ್ಟೊಂದ್ ಸತಿ. ಆದ್ರೆ ನಾನು ಬಹಳ ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಇದಕ್ಕೆ ಏನು ಕಾರಣವನ್ನ ಕೊಟ್ಟಿದ್ದಾರೆ ಆಚಾರ್ಯರು ಅದನ್ನು ಹೇಳ್ತೇನೆ. ಇದಕ್ಕೆ ಕಾರಣ ಏನು, ಈ ಅಗ್ನಿ ಪರೀಕ್ಷೆಗೆ ರಾಮಚಂದ್ರ ಏನಕ್ಕೆ ಮಾಡಿಸ್ತಾನೆ ಅಗ್ನಿ ಪರೀಕ್ಷೆಯನ್ನ ಸೀತೆಯಿಂದ ಅನ್ನೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಸೀತೆ ಯಾವ ಪಾಪವನ್ನ, ಯಾವ ಅಪರಾಧವನ್ನ, ಪಾಪ ಅಲ್ಲ ಅದು, ಆದ್ರೆ ಯಾವ ಅಪರಾಧವನ್ನ ಲಕ್ಷ್ಮಣನ ಮೇಲೆ ಎಸಗಿರ್ತಾಳೆ. ಯಾವಾಗ ಅಂತ ಹೇಳಿದ್ರೆ, ಸೀತೆಯ ಅಪಹರಣ ಯಾವಾಗ ಆಗತ್ತೆ, ಅವಾಗ ರಾಮಚಂದ್ರ ಹೋಗಿ ಮಾರೀಚನ ಹಿಂದೆ ಹೋಗಿ, ಅದಾದ್ಮೇಲೆ ಮಾರೀಚ ಸಾಯುವ ಸಮಯದಲ್ಲಿ ಓ ಸೀತೆ, ಓ ಲಕ್ಷ್ಮಣ ಅಂತ ಕರೀತಾನೆ. ಅವಾಗ ಸೀತೆ ಲಕ್ಷ್ಮಣನನ್ನ ಅಟ್ತಾಳೆ. ಅಟ್ಟೋದಕ್ಕಿಂತ ಮುಂಚೆ ಲಕ್ಷ್ಮಣ ಯಾವಾಗ ನಾನು ಇಲ್ಲಿಂದ ಕದಲೋದಿಲ್ಲ, ರಾಮಚಂದ್ರನಿಗೆ ಯಾವುದೇ ಅಪಾಯ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ವಿಶ್ವಾಸದಿಂದ ಹೇಳ್ತಾನೆ. ಅವಾಗ ಸೀತೆ ಲಕ್ಷ್ಮಣನ ವ್ಯಕ್ತಿತ್ವವನ್ನ ಪ್ರಶ್ನಿಸುವಂತಹ ವಾಕ್ಯಗಳನ್ನ ಏನ್ ಮಾಡ್ತಾಳೆ, ಅದು ಬಹಳ ದೊಡ್ಡ ಅಪರಾಧವಾಗ್ಬಿಡುತ್ತದೆ ಅಲ್ಲ. ಸೊ ಅಲ್ಲಿ ಲಕ್ಷ್ಮಣನ ವ್ಯಕ್ತಿತ್ವವನ್ನ ಸೀತೆ ಪ್ರಶ್ನಿಸ್ತಾ ಇದ್ದಾಳೆ. ಆದ್ದರಿಂದ ಇಲ್ಲಿ ರಾಮಚಂದ್ರ ಲಕ್ಷ್ಮಣನ ಮೂಲಕ ಸೀತೆಯ ವ್ಯಕ್ತಿತ್ವವನ್ನ ಪ್ರಶ್ನಿಸ್ತಾ ಇದ್ದಾನೆ. ಇದು ಬಹಳ ಅದ್ಭುತವಾದಂತಹ ಒಂದು ಕಾರಣ. ಇದನ್ನ ಕೇಳಬೇಕಾದ್ರೆ ನಮ್ಗೆ ಹೌದು ರಾಮಚಂದ್ರ ಮಾಡಿದ್ದು ಸರಿನೇ ಅಂತ ಅನಿಸುತ್ತೆ ಅಲ್ಲ. ಏಕೆಂದ್ರೆ ಒಬ್ಬ ಪುರುಷ ಸ್ತ್ರೀಯ ವ್ಯಕ್ತಿತ್ವವನ್ನು ವಿಚಾರಿಸುವುದಾಗಲಿ, ಅಥವಾ ಸ್ತ್ರೀ ನಿರಪರಾಧಿಯಾದಂತ ಪುರುಷನನ್ನ, ಎರಡು ಕಡೆಯಲ್ಲೂ ನಿರಪರಾಧಿ ಅಲ್ಲ. ಸೊ ಲಕ್ಷ್ಮಣನೂ ನಿರಪರಾಧಿ, ಇಲ್ಲಿ ಸೀತೆ ಕೂಡ ನಿರಪರಾಧಿ. ಆದ್ರೆ ನಿರಪರಾಧಿಯಾದಂತಹ ಒಬ್ಬ ನಿಷ್ಕಲ್ಮಶ ಆದಂತಹ ವ್ಯಕ್ತಿತ್ವದ ಚಾರಿತ್ರ್ಯವನ್ನ ನೀವು ಪ್ರಶ್ನಿಸುವಂತಹ ಸಾಹಸವನ್ನ ಮಾಡಿದರೆ ಅದು ಬಹಳ ದೊಡ್ಡ ಅಪರಾಧವಾಗ್ಬಿಡುತ್ತದೆ ಅಲ್ಲ. ಸೊ ಸೀತೆ ಆ ಅಪರಾಧವನ್ನ ಆಗ್ಲೇ ಎಸಗಿದ್ದಾಳೆ. ಆದ್ದರಿಂದಲೇ ಇವಾಗ ರಾಮಚಂದ್ರ ಏನ್ ಮಾಡಿಸ್ತಾನೆ ಅಂತ ಹೇಳಿದ್ರೆ, ಸೀತೆ ಆ ಅಪರಾಧಕ್ಕೆ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿ ಆ ಸೀತೆಯ ಅಗ್ನಿಯನ್ನ, ಅಂದ್ರೆ ಆ ಬೆಂಕಿಯನ್ನ ಯಾರ ಮೂಲಕ ಹಚ್ಚಿಸ್ತಾನೆ ಅಂತ ಹೇಳಿದ್ರೆ, ಲಕ್ಷ್ಮಣನ ಮೂಲಕವೇ ಹಚ್ಚಿಸಿ, ಲಕ್ಷ್ಮಣನಿಂದಲೇ ನೀನು ಈ ಪಾಪದ ಅಥವಾ ಅಪರಾಧದಿಂದ ನೀನು ಮುಕ್ತವಾಗಬೇಕು ಅಂತ ಹೇಳಿ, ಅದಾದ ಮೇಲೆ ನಮ್ಗೆ ಗೊತ್ತಿದೆ ಸೀತೆ ಆ ಅಗ್ನಿಯನ್ನ ಪ್ರವೇಶ ಮಾಡಿ ನಿಷ್ಕಲ್ಮಶವಾಗಿ ಆಚೆ ಬರ್ತಾಳೆ. ಯಾವುದೇ ಅಪಾಯ ಅವಳಿಗೆ ಬರೋದಿಲ್ಲ. ಅದಕ್ಕೆ ಬದಲಾಗಿ ಅಗ್ನಿ ದೇವತೆಯೇ ಸೀತೆಯನ್ನ ರಾಮಚಂದ್ರನಿಗೆ ವಾಪಸ್ಸು ಒಪ್ಪಿಸಿ ಇವಳು ಪರಮ ಪವಿತ್ರಳಾಗಿದ್ದಾಳೆ ಎಂಬುದಾಗಿ ಹೇಳ್ತಾನೆ ಅಲ್ಲ. ಸೊ ಇದು ಬಹಳ ಅದ್ಭುತವಾದಂತ ಒಂದು ಕಾರಣ. ಇದಕ್ಕೆ ಬಹಳ ಆಳವಾದಂತ ಅರ್ಥ ಇದೆ, ಇಲ್ಲಿ ನಾವು ಅದನ್ನ ಚರ್ಚೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾನೆ ರಾಮಚಂದ್ರ ಅಂತ ನಾನೇ ಹೇಳಿ ಮುಗಿಸ್ಬಿಡ್ತೇನೆ. ಆಮೇಲೆ ಶ್ರೀರಾಮನು ತುಂಬಿದ ಜನಸಂದಣಿಯಲ್ಲಿ ಅವಳಿಗೆ ಕೊಂಚ ಕಠಿಣವಾದ ಮಾತನ್ನಾಡಲು ಅದನ್ನು ಸಹಿಸಲಾರದೆ ಆ ಸೀತಾದೇವಿಯು ಉಜ್ವಲ ಪಾತಿವ್ರತ್ಯದಿಂದ ಕೂಡಿದವಳಾಗಿ ಅಗ್ನಿಯಲ್ಲಿ ಪ್ರವೇಶ ಮಾಡಿಬಿಟ್ಟಳು. ಸೊ ರಾಮಚಂದ್ರನ ಆ ಕಠೋರವಾದ ವಾಕ್ಯಗಳನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. 10 ತಿಂಗಳಿಂದ ಅವಳು ಕಾಯ್ತಾ ಇದ್ದಾಳೆ, ಯಾವಾಗ ರಾಮಚಂದ್ರನ ನಾನು ನೋಡ್ತೇನೆ ಅಂತ. ಯಾವಾಗ ನಿಜವಾಗ್ಲೂ ನೋಡೋದಕ್ಕೆ ಬರ್ತಾಳೆ, ಆವಾಗ ರಾಮಚಂದ್ರನಿಂದ ಇಂತಹ ಕಠಿಣವಾದಂತ ವಾಕ್ಯಗಳನ್ನ ಕೇಳಿ ಅವಳಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆವಾಗ ಅಗ್ನಿಯನ್ನ ಪ್ರವೇಶ ಮಾಡ್ಬಿಡ್ತಾಳೆ. ಸೊ ಇಲ್ಲಿ ಶ್ರೀರಾಮಚಂದ್ರ ಸೀತಾದೇವಿಗೆ ಆಡಿದ ಒರಟು ಮಾತುಗಳು ಅವನ ಅಂತರಂಗದಿಂದ ಬಂದವಲ್ಲ. ನೋಡಿ, ಇದು ಬಹಳ ಮುಖ್ಯವಾದ ಒಂದು ವಿಷಯ. ರಾಮಚಂದ್ರ ನಿಜವಾಗ್ಲೂ ಅದನ್ನ ಅಗ್ನಿ ಪರೀಕ್ಷೆಯನ್ನ ಮಾಡ್ಬೇಕಂತ ಅವನ ಮನಸ್ಸಿನಲ್ಲಿಲ್ಲ. ಆದರೆ ಆರೋಪಿತ ರೋಷದಿಂದ ಜನರಿಗೆ ನಂಬಿಕೆಯುಂಟಾಗಲೆಂದು ಆಡಿದ ನಾಟಕದ ಸಾಂದರ್ಭಿಕ ಮಾತುಗಳು ಅವು. ಇದು ಕೂಡ ಒಂದು ಬಹಿರಂಗ ಕಾರಣನೇ ಅಲ್ಲ. ಸೊ ಲೋಕಾಪವಾದದಿಂದ ಅವನು ಮುಕ್ತನಾಗ್ಬಿಟ್ಟ ಅಂತ ಹೇಳಿದ್ರೆ, ಇದಾದ್ಮೇಲೆ ಮತ್ತೆ ಯಾವಾಗ ಅವನು ರಾಜ್ಯವನ್ನ ಆಳ್ತಾ ಇರ್ತಾನೆ, ಆವಾಗ ಮತ್ತೆ ಯಾರಿಂದಲೋ ಅಲ್ಲಿ ದೋಬಿ ಅಂತ ರಾಮಾಯಣದಲ್ಲಿ ಬರೋದಿಲ್ಲ, ಆದ್ರೆ ದೋಬಿ ಅಂತ ಇಟ್ಕೊಂಡ್ರೆ ಕೂಡ ಆ ಅಗಸನಿಂದ ಮತ್ತೆ ಆ ರೀತಿಯಾದ ಮಾತುಗಳನ್ನ ಕೇಳ್ತಾನಲ್ಲ. ಅದರಿಂದ ಲೋಕಾಪವಾದದಿಂದ ಸಂಪೂರ್ಣವಾಗಿ ದೂರವಾಗಿಲ್ಲ ಅಂತ ತಾನೇ ಅರ್ಥ. ಅದರಿಂದ ನಿಜವಾಗ್ಲೂ ಅವನು ಮಾಡಿಸಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಸೀತೆ ಯಾವ ಅಪರಾಧವನ್ನ ಲಕ್ಷ್ಮಣನ ಮೇಲೆ ಎಸಗಿದ್ಲು ಅದರಿಂದ ಅವಳು ಮುಕ್ತಳಾಗ್ಬೇಕು ಅಂತ. ಸೊ ಸೀತಾದೇವಿ ಅವಕ್ಕೆ ಉತ್ತರ ನೀಡಿಯೂ ಪ್ರಯೋಜನವಾಗದೆ ತನ್ನ ಪಾತಿವ್ರತ್ಯದ ಪರೀಕ್ಷೆಗಾಗಿ, ಸ್ಥಾಪನೆಗಾಗಿ ತಾನೇ ಅಗ್ನಿ ಪ್ರವೇಶ ಮಾಡಿದಳು. ಮುಂದಿನ ಶ್ಲೋಕ ನಾನೇ ಓದ್ಬಿಡ್ತೇನೆ, ಇಲ್ಲಿ ಸಮಯ ಬಹಳ ಕಡಿಮೆ ಇರೋದ್ರಿಂದ. ತತಃ ಅಗ್ನಿವಚನಾತ್ ಸೀತಾಂ ಜ್ಞಾತ್ವಾ ವಿಗತ ಕಲ್ಮಷಾಂ ಬಭೌ ರಾಮಃ ಸಂಪ್ರಹೃಷ್ಟಃ ಪೂಜಿತಃ ಸರ್ವದೈವತೈಃ.
ಅಲ್ಲ. ಸೊ ಅದಾದ್ಮೇಲೆ ಅಗ್ನಿವಚನ, ಅಗ್ನಿಯೇ ಸೀತೆಯನ್ನ ಕರೆದುಕೊಂಡು ಬಂದು ರಾಮಚಂದ್ರನ ಮಡಿಲಲ್ಲಿ ಒಪ್ಪಿಸಿ ಇವಳು ಪರಮ ಪವಿತ್ರಳಾಗಿದ್ದಾಳೆ. ಎಷ್ಟು ಪವಿತ್ರಳಾಗಿದ್ದಾಳೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಗ್ನಿಯನ್ನು ನಾವು ಯಜ್ಞದ ಸಮಯದಲ್ಲಿ ನಾವು ಪ್ರಜ್ವಲಿಸುವುದು ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಅಗ್ನಿ ಎಂಬುವುದು ಬಹಳ ಪವಿತ್ರವಾದಂತಹ ಪರಮ ಪವಿತ್ರವಾದಂತಹದ್ದು. ಯಾವುದೇ ವಸ್ತುವನ್ನ ಅಗ್ನಿಗೆ ನಾವು ಹಾಕಿದ್ರೆ ಅದು ಹೀರ್ಕೊಂಡ್ ಬಿಡುತ್ತದೆ. ಏಕೆಂದ್ರೆ ಅಗ್ನಿ ಪರಮ ಪವಿತ್ರವಾಗಿದೆ. ಇದ್ರ ಬಗ್ಗೆ 4ನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಕೂಡ ಹೇಳ್ತಾನೆ ಅಲ್ಲ. ಸೊ ಅಷ್ಟು ಪವಿತ್ರವಾಗಿ ನಾನಿರ್ಬೇಕಾದ್ರೆ ನನ್ನನ್ನೇ ಸುಡುವಂತೆ ಇವಳ ಪವಿತ್ರ ಇದೆ, ಇವಳ ಪವಿತ್ರತೆ ಇದೆ ಎಂಬುದಾಗಿ ಅಗ್ನಿ ದೇವತೆ ರಾಮಚಂದ್ರನಿಗೆ ಅಲ್ಲ. ಸೊ ನಾನೇ ಎಲ್ಲರನ್ನ ಸುಡ್ತೇನೆ ನನ್ನ ಏನಂತಾರೆ ಪವಿತ್ರತೆಯಿಂದ, ಆದ್ರೆ ಅವಳ ಪವಿತ್ರತೆಯಿಂದ ಅವಳು ನನ್ನನ್ನ ಸುಡ್ತಾ ಇದ್ದಾಳೆ ಎಂಬುದಾಗಿ ಅಗ್ನಿದೇವತೆ ರಾಮಚಂದ್ರನಿಗೆ ಬಭೌ ರಾಮ ಸಂಪ್ರಹಿಷ್ಟ. ಸೊ ಇದನ್ನ ಕೇಳಿ ಮೇಲೆ ರಾಮಚಂದ್ರನಿಗೆ ಬಹಳ ಸಂತೋಷವಾಗತ್ತೆ. ಪೂಜಿತ ಸರ್ವದೈವತೈ, ಆವಾಗ ಎಲ್ಲಾ ದೇವತೆಗಳಿಂದ ಪೂಜಿಸಲ್ಪಟ್ಟವನಾಗಿ ರಾಮಚಂದ್ರ ಆ ಸೀತಾದೇವಿಯನ್ನ ವಾಪಸ್ಸು ಸ್ವೀಕರಿಸ್ತಾನೆ. ಸೊ ಆಗ ಅಗ್ನಿಯ ಮಾತಿನಂತೆ ಸೀತೆಯು ನಿಷ್ಕಲ್ಮಶಳೆಂದು ತಿಳಿದು ಶ್ರೀರಾಮಚಂದ್ರನು ಸಂತೋಷಗೊಂಡು ಮತ್ತು ಸಕಲ ದೇವತೆಗಳಿಂದಲೂ ಗೌರವಿಸಲ್ಪಟ್ಟು ಸ್ತುತಿಸಲ್ಪಟ್ಟನು. ಇಲ್ಲಿ ಸೀತಾ ಚಾರಿತ್ರ್ಯದಲ್ಲಿ ಸಂದೇಹವಿದ್ದುದು ಅಥವಾ ಇರಬಹುದಾದುದು ಹೊರಗಿನ ಲೋಕಕ್ಕೆ ಹೊರತು ಭಗವಂತನಿಗಲ್ಲ. ಅದರ ಸಲುವಾಗಿಯೇ ಈ ಅಗ್ನಿ ಪ್ರವೇಶ ನಾಟಕ. ಇದರಿಂದ ಅವಳು ನಿರ್ದೋಷಳೆಂದು ಸ್ಥಾಪಿತವಾದುದು ಲೋಕದ ಸಲುವಾಗಿಯೇ. ಇದೆಲ್ಲ ಮುಂದೆ ವಿಸ್ತಾರ ರಾಮಾಯಣದಲ್ಲಿ ಸ್ಪಷ್ಟವಾಗಿದೆ. ಆದರೂ ದೇವತೆಗಳು ನಡುಗಿದ ಪ್ರಸಂಗವಿದು. ಬ್ರಹ್ಮಾದಿಗಳ ಸ್ತೋತ್ರ ಈ ಪ್ರಸಂಗದಲ್ಲಿ ಶ್ರೀರಾಮಚಂದ್ರನ ಪರಾತ್ಪರತ್ವವನ್ನು ಅತಿಮಾನುಷತ್ವವನ್ನು ಸ್ಥಾಪಿಸಿದೆ. ಸೊ ಯಾವಾಗ ಈ ಪ್ರಸಂಗ ಬರುತ್ತೆ ಅವಾಗ ಎಲ್ಲಾ ದೇವತೆಗಳು ಬಂದು ರಾಮಚಂದ್ರನಲ್ಲಿ ಬೇಡ್ಕೋತಾರೆ, ದಯವಿಟ್ಟು ಸೀತೆಯನ್ನ ಸ್ವೀಕರಿಸು, ಅವಳು ಪರಮ ಪವಿತ್ರಳಾಗಿದ್ದಾಳೆ ಎಂಬುವಂತೆ ನಾವು ನಿಮಗೆ ಪ್ರಮಾಣವನ್ನ ಕೊಡ್ತೇವೆ, ಆಶ್ವಾಸನೆಯನ್ನ ಕೊಡ್ತೇವೆ. ಆದರೆ ರಾಮಚಂದ್ರ ಬಹಳ ಕಟಿಬದ್ಧನಾಗಿರ್ತಾನೆ. ಅಗ್ನಿ ಪರೀಕ್ಷೆ ಆಗುವವರೆಗೆ ಸೀತೆಯನ್ನ ಸ್ವೀಕರಿಸೋದಿಲ್ಲ ಅಲ್ಲ. ಸೊ ಆ ಸಮಯದಲ್ಲಿ ಬ್ರಹ್ಮ ಮತ್ತೆ ಇತರ ದೇವತೆಗಳು ಯಾವ ಸ್ತುತಿಯನ್ನ ರಾಮಚಂದ್ರನಿಗೆ ಮಾಡ್ತಾರೆ, ಅಲ್ಲಿ ಕೂಡ ರಾಮಚಂದ್ರನ ಅತಿಮಾನುಷತ್ವ ಅಂತ ಹೇಳಿದ್ರೆ ಸೂಪರ್ ಹ್ಯೂಮನ್. ಭಗವಂತ ಮನುಷ್ಯನಲ್ಲ, ಆದ್ರೆ ಮನುಷ್ಯನಂತೆ ನಾಟಕ ಮಾಡ್ತಾ ಇರ್ತಕ್ಕಂತಹ ಅತಿಮಾನುಷ ಆ ಒಂದು ಲೀಲೆ ಅಲ್ಲಿ ವ್ಯಕ್ತವಾಗುತ್ತೆ. ಸೊ ಕೊನೆಯ ಶ್ಲೋಕದಲ್ಲಿ ಕರ್ಮಣ ತೇನ ಮಹತಾ ತ್ರೈಲೋಕ್ಯಂ ಸ ಚರಾಚರಂ ಸ ದೇವರ್ಷಿಗಣಂ ತುಷ್ಟಂ ರಾಘವಸ್ಯ ಮಹಾತ್ಮನಃ. ಇದು ರಾಘವನ ಅಂದ್ರೆ ರಘುವಂಶದಲ್ಲಿ ಬಂದಂತಹವನ ರಾಮಚಂದ್ರನ ಮಹಾನ್ ಕರ್ಮ, ಮಹಾನ್ ಲೀಲೆ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವ್ಯಕ್ತಿತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತೆ, ಏನಕ್ಕೆ ನಾವು ರಾಮಕೃಷ್ಣರ ಲೀಲೆಗಳನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಮುಕ್ತಿಯನ್ನು ಕೊಡಲು ಮಾತ್ರ ಅಲ್ಲ, ಆದ್ರೆ ಭಗವಂತನಲ್ಲಿ ಪ್ರೇಮವನ್ನ ನಮ್ಗೆ ಕೊಡುತ್ತೆ. ಸೊ ತೇನ ಮಹತಾ ಕರ್ಮಣ, ಸೊ ಆ ರೀತಿಯಾದಂತ ಮಹಾನ್ ಕರ್ಮಗಳಿಂದ ತ್ರೈಲೋಕ್ಯಂ ಸ ಚರಾಚರಂ ಸ ದೇವರ್ಷಿಗಣಂ ತುಷ್ಟಂ ರಾಘವಸ್ಯ ಮಹಾತ್ಮನಃ. ಸೊ ಈ ರಾಘವನ ಅಂದ್ರೆ ರಾಮಚಂದ್ರನ ಮಹಾನ್ ಕರ್ಮಗಳಿಂದ ಮತ್ತೆ ಲೀಲೆಗಳಿಂದ ಎಲ್ಲ ಮೂರೂ ಲೋಕಗಳು ಕೂಡ, ಮತ್ತೆ ಚರವಸ್ತು ಮತ್ತೆ ಅಚರ ವಸ್ತು ಕೂಡ, ಮತ್ತೆ ಎಲ್ಲ ದೇವತೆಗಳು ಮತ್ತೆ ಋಷಿಗಳು ಕೂಡ ತುಷ್ಟರಾದರು ಅಂದ್ರೆ ಸಂತುಷ್ಟರಾದರು. ಶ್ರೀರಾಮಚಂದ್ರನ ಆ ಮಹಾ ಅಥವಾ ಅದ್ಭುತ ಕರ್ಮದಿಂದ ಅಗ್ನಿಯಲ್ಲಿ ಬೀಳಲು ಅವಕಾಶ ಕಲ್ಪಿಸಿ ಸೀತಾದೇವಿಯು ಅಗ್ನಿಯಿಂದ ದಹಿಸಲ್ಪಡದೆ ಅಗ್ನಿದೇವನೇ ರಾಮ ಸಾನ್ನಿಧ್ಯದಲ್ಲಿ ಅವಳನ್ನು ಸಮರ್ಪಿಸಿ ಸ್ತುತಿಸಿದ ಅಮಾನುಷ ಘಟನೆಯಿಂದ ಚರಾಚರವಾದ ಮೂರು ಲೋಕವೂ ದೇವರ್ಷಿ ಗಣಗಳು ತುಷ್ಟರಾದರು ಅಲ್ಲ. ಸೊ ಇದು ಕೊನೆಯ ವ್ಯಾಖ್ಯಾನ. ಇದು ಶ್ರೀರಾಮನದು ಮಹಾಸ್ವಭಾವ. ತಾನೂ ಪತ್ನಿಯೂ ಸರಿಯಾಗಿ ನಡೆದುಕೊಂಡುದು ನಮಗೆ ಸರಿಯೆಂದು ತಿಳಿದರೆ ಸಾಲದೆಂದು ಲೋಕವೂ ತಿಳಿಯುವಂತೆ ಈ ಬಗೆಯ ಪರೀಕ್ಷೆಯನ್ನು ತಾನೇ ವಿಧಿಸಿಕೊಂಡುದು ಅಪೂರ್ವ ಆದರ್ಶ ನಾಯಕನ ನಡತೆಗೆ ಉಚಿತವಾದುದು. ಇದರಿಂದಲೇ ಮನುಷ್ಯ ದೃಷ್ಟಿಯಲ್ಲೂ ಅವನು ಮಹಾತ್ಮ ಎನಿಸಿದ್ದಾನೆ. ಆದ್ದರಿಂದಲೇ ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ. ಕೃಷ್ಣನ ಲೀಲೆಗಳನ್ನ ನಾವು ಅನುಸರಿಸೋದಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅದನ್ನ ನಾವು ಕೇಳ್ಬೇಕಷ್ಟೇನೆ. ಭಗವದ್ಗೀತೆಯಲ್ಲಿ ಏನ್ ಕೃಷ್ಣ ಹೇಳಿದ್ದಾನೆ ಆ ಉಪದೇಶವನ್ನ ಮಾತ್ರ ನಾವು ಕೇಳ್ಬೇಕು. ಕೃಷ್ಣನ ಲೀಲೆಗಳನ್ನ ನಾವು ಅದರ ಅನುಗಮನವನ್ನ ಆ ಅನುಸರಣೆಯನ್ನ ಕೂಡ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ರಾಮಚಂದ್ರನನ್ನ
ನಾವು ಅವನ ವ್ಯಕ್ತಿತ್ವವನ್ನ, ಅವನ ಗುಣಗಳನ್ನ, ಮತ್ತೆ ಅವನ ಕರ್ಮವನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಅವನ ಅನುಸರಣೆಯನ್ನ ನಾವು ಮಾಡಬಹುದು. ಏಕೆಂದ್ರೆ ಅವನು ಮರ್ಯಾದಾ ಪುರುಷೋತ್ತಮ. ಮನುಷ್ಯರು ಮಾತ್ರವಲ್ಲದೆ ಕಪಿ, ಕರಡಿ, ರಾಕ್ಷಸರು, ಯಕ್ಷ, ಗಂಧರ್ವಾದಿಗಳು, ಋಷಿಮುನಿಗಳು ಸ್ತುತಿಸಿದ ಅದ್ಭುತ ಚಾರಿತ್ರ್ಯವಿದು. ಇದು ರಾಮಚಂದ್ರನ ಚಾರಿತ್ರ್ಯ. ಸೊ ಇಲ್ಲಿ ಎರಡು ಮುಖ್ಯವಾದಂತ ಲೀಲೆಗಳು ಇವತ್ತು ನಾವು ಚರ್ಚೆ ಮಾಡಿದ್ವಿ. ಮೊದಲನೇದು ಸೇತು ಬಂಧನ, ಮತ್ತೆ ಎರಡನೇದು ಈ ಅಗ್ನಿ ಪರೀಕ್ಷೆ. ಎರಡನ್ನೂ ಬಹಳ ಸಂಕ್ಷಿಪ್ತವಾಗಿ ಮಾತ್ರ ಚರ್ಚೆ ಮಾಡಿದ್ದೇವೆ. ಯಾರಿಗೆ ದೀರ್ಘವಾಗಿ ಇದರ ಅಂತರಂಗದ ಅರ್ಥಗಳನ್ನ ತಿಳ್ಕೊಳ್ಳೋದಕ್ಕೆ ಆಸೆ ಇರ್ತದೆ ಅಂಥವರು ದಯವಿಟ್ಟು ರಾಮಾಯಣವನ್ನ ದೀರ್ಘವಾಗಿ ಅಧ್ಯಯನ ಮಾಡಬಹುದು. ಈ ಸೀತೆಯ ಅಗ್ನಿ ಪರೀಕ್ಷೆಯನ್ನ ನಿಜವಾಗ್ಲೂ ನಾವು ಎಷ್ಟೊಂದು ಕ್ಲಾಸ್ಗಳಲ್ಲಿ ಚರ್ಚೆಯನ್ನ ಮಾಡ್ಬೋದು. ನಾವು ಎಷ್ಟೊಂದು ಗಂಟೆಗಳ ಕಾಲ ಚರ್ಚೆ ಮಾಡ್ಬೋದು. ಅದಕ್ಕೆ ಮತ್ತಷ್ಟು ಬಹಳ ಅಂತರಂಗದ ಅರ್ಥಗಳಿವೆ. ಆದರೆ ಅದನ್ನ ಕೇವಲ ಸಂಕ್ಷೇಪವಾಗಿ ಮಾತ್ರ ಇಲ್ಲಿ ಹೇಳಿದ್ದೇವೆ. ಅದರ ಅರ್ಥಗಳನ್ನ ಅರಿತುಕೊಳ್ಬೇಕಂತ ಇರೋರು ರಾಮಾಯಣವನ್ನ ಅಧ್ಯಯನ ಮಾಡಬಹುದು. ಯಾರ್ಯಾರು ಸೇರಿದ್ದೀರಾ ಇವತ್ತು ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳಬಹುದು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು.